ಇವತ್ತು ಕೃಷಿ ಮೇಳದ ಎರಡನೇ ದಿನ. ಇವತ್ತು ಭಾನುವಾರ. ಸಹಜವಾಗಿ ಭಾನುವಾರ ದಿವಸ ಕೃಷಿ ಮೇಳಕ್ಕೆ ಬರುವಂಥ ಜನರ ಸಂಖ್ಯೆ ತುಂಬ ಹೆಚ್ಚಿರ್ತದೆ. ಸೊ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸುಮಾರು 100ಕ್ಕಿಂತ ಹೆಚ್ಚು ಎಕರೆ ಭೂ ಪ್ರದೇಶವನ್ನು ಒಳಗೊಂಡಿದೆ. ಸೊ ಈ ಕೃಷಿ ಮೇಳದಲ್ಲಿ ಸುಮಾರು 700ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಹಾಗಾಗಿ ಈ ಕೃಷಿ ಮೇಳವನ್ನು ಸಂಪೂರ್ಣವಾಗಿ ನೋಡಲು ಒಂದು ದಿನ ಸಾಲೋದಿಲ್ಲ, ಕನಿಷ್ಠ 2 ದಿನ ಆದರೂ ಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ದೂರದ ಊರುಗಳಿಂದ ಬಂದಂಥ ರೈತರು ಇಲ್ಲಿಯೇ ಒಂದು ದಿನ ವಸತಿ ಇದ್ದು ಕೃಷಿ ಮೇಳವನ್ನು ಸಂಪೂರ್ಣವಾಗಿ ನೋಡಿ ಅದರ ಪ್ರಯೋಜನವನ್ನು ಪಡೆದು ಹೋಗ್ತಾರೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧಾರವಾಡದ ಕೃಷಿ ಮೇಳದಲ್ಲಿ ಜಾನುವಾರು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಾನಿರೋ ಜಾಗದಲ್ಲಿ ಸುಮಾರು ಎಮ್ಮೆಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಎಮ್ಮೆ ಮತ್ತು ಕೋಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಇವರಿಂದ ಪಡೆಯೋಣ. ಇವರು ಈ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಈ ಎಮ್ಮೆಗಳನ್ನು ನೋಡಿಕೊಳ್ಳುವಂಥ ಕೆಲಸಗಾರರು. ಈಗ ಸರ್ ನಾ ಅಂದ್ರೆ 5 ವರ್ಷ ಆಯ್ತು ರೀ ಜಾಬಾಗ ಹತ್ತಿರಿ. 5 ವರ್ಷ ಆಯ್ತು ಇದೇ ಮಾಡ್ಕೊಂಡು ಬರ್ತೀವಿ ಸರ್ ನಾವು. ಇದನ್ನೇ ಮಾಡಿ ಏನೇನು ಮಾಡ್ತೀರಿ ಸರ್? ಫಸ್ಟ್ ಬಂದ ತಕ್ಷಣ ರೀ ಕ್ಲೀನ್ ಮಾಡ್ತೀವಿ, ದನ ತೊಳಿತೀವಿ ರೀ. ದನ ತೊಳೆದು ಆಮೇಲೆ ಎಲ್ಲ ದಾನಿ ಹಾಕಿ ದಿನಕ್ಕೆ 3 ಸತಿ ದಾನಿ ಹಾಕ್ತೀವಿ ರೀ. 3 ಸತಿ ದಾನಿ ಹಾಕಿ 3 ಸತಿ ನೀರು ಕುಡಿಸ್ತೀವಿ ರೀ ಸರ್. ನೀರು ಕುಡಿಸಿ ಮತ್ತೆ ಸಂಜೆ 5 ಗಂಟೆ ಮತ್ತೆ ದನ ಹಿಂಡ್ತೀವಿ ರೀ. ಹಿಂಡಿದ್ಕೊಳ್ಳಿ ಮತ್ತೊಮ್ಮೆ ನೀರು ಕುಡಿಸಿ ಕಟ್ಟೆ ಹೋಗ್ತೀವಿ. ಮತ್ತೆ ನೈಟ್ ಡ್ಯೂಟಿ ಇದ್ದಾರೆ ಬಂದಾಗ ಬೇರೆ ಮತ್ತೆ ಅವ್ರು ಮೇವು ಹಾಕೋದು ರೂಟೀನ್ ಮತ್ತೆ ಅದೇ ಮಾಡ್ತಾರೆ. ಇಷ್ಟು ಜಾತಿಗಳಲ್ಲಿ ಎಮ್ಮೆ ಅಥವಾ ಕೋಣ ಜಾತಿಗಳಲ್ಲಿ ಯಾವ್ದು ವಿಶೇಷವಾಗಿ ಕಂಡ್ರಿ ನೀವು? ವಿಶೇಷ ಅಂದ್ರೆ ಮುರ್ರಾ ಮತ್ತು ಜಾಫ್ರಾಬಾದಿ ರೀ ಸರ್. ಬರಿ ಮುರ್ರಾ ಮತ್ತು ಜಾಫ್ರಾಬಾದಿ ಯಾಕೆ ವಿಶೇಷ ಕಂಡ್ರಿ? ಯಾಕಂದ್ರೆ ಸರ್ ಹಾಲಿಗೂ ಚಲೋ ಬರ್ತಾವ್ರಿ ಸರ್. ಯಾಕಂದ್ರೆ ಎಲ್ಲ ತಳಿಗಿಂತ ಹೆಚ್ಚಿಗೆ ಹಾಲು ಕೊಡೋದಂದ್ರೆ ಇವ 2 ಎಮ್ಮೆ ರೀ, ಜಾಫ್ರಾಬಾದಿ ಮತ್ತು ಮುರ್ರಾ ರೀ ಸರ್. ಇದು ಸರ ಮುರ್ರಾ ಎಮ್ಮೆ ರೀ. ಇದು ಹೆಚ್ಚು ಹಾಲು ಕೊಡ್ತದೆ. ಹೆಚ್ಚು ಹಾಲು ಕೊಡೋದು ಇದೆ ರೀ ಜಾತಿಗೆ ರೀ. ಅವ ಫಸ್ಟ್ ಅದ ನೋಡ್ರಿ ಸರ. ಬರ್ರಿ ಜಾಫ್ರಾಬಾದಿ ಇವ್ರಿ. ಆ ಕಾಣ ರೀ ಸರ, ಇರೋದು ಕಾಣ ರೀ. ಇದು ಎಮ್ಮೆ ರೀ. ಹಾಂ ರೀ, ಹೆಚ್ಚು ಹಾಲು ಕೊಡ್ತೀವಿ. ಹಾಲು ಫ್ಯಾಟಿಗೆ ಬೆಸ್ಟ್ ರೀ ಇರೋದಂದ್ರೆ ಸರ್. ಹೆಚ್ಚು ಹಾಲು ಕೊಡೋದು ವರ್ಷಕ್ಕಂದ್ರೆ 2 ರಿಂದ 2.5 ಸಾವಿರ ಮಟ್ಟ ಹಾಲು ಕೊಡ್ತೈತೆ ರೀ ವರ್ಷಕ್ಕೆ ರೀ. ಬೇರೆ ಎಮ್ಮೆ 1500-1800 ಅಷ್ಟು ಕೊಡ್ತಾವ್ರ ಸ್ವಲ್ಪ. ಅದಕ್ಕೆ ರೀ ನಮ್ಗೇನು ಹಾಯ್ದಳ್ರಿ. ಬರ್ರಿ ಹಂಗೇನು ಮಾಡೋದಲ್ಲ ಸರ. ಹೇಗೆ ಇರ್ತವೆ ನಿಮ್ಮ ಜೊತೆ? ನಮ್ಮ ಜೊತೆ ಅಂದ್ರೆ ಫ್ರೆಂಡ್ಲಿ ಇರ್ತಾರೆ ಸರ. ಹಂಗೇನು ಹೇಳ್ದಂಗೆ ಕೇಳ್ತಾವ್ರಿ ಬೇಕಾರೆ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಬೆಳ್ಳಪ್ಪ ಇಂದ್ರಿಗೆ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯದ ಕ್ಷೇತ್ರ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತೇನೆ ಡೈರಿ ಡಿಪಾರ್ಟ್ಮೆಂಟಲ್ಲಿ. ಸಂಕ್ಷಿಪ್ತವಾಗಿ ಇವುಗಳ ವಿವರಣೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಸರ್. ಇದು ಜಫ್ರಾಬಾದಿ ಅಂತದ್ದು ಹೇಳಿ ಸರ್, ಕೋಣ ಜಫ್ರಾಬಾದಿ ಸರ್. ಇದು ಭಾವಗಿರಿ ಜಫರಿ ಗುಜರಾತ್ ಗಿರಿ ಸರ್. ಇದು ಆವಸ್ಥಾನ. ಇದು ಕೋಣ ಬಂದು 700 kg ಇದೆ ಸರ್. ಇದು 700 kg ಇದೆ ಸರ್. ಇದು ಅದರದ್ದು ಇದು ಎಮ್ಮೆ ಸರ್. ಇದು 1800ರಿಂದ 2000ವರೆಗೆ ಲೀಟ್ರ್ ಹಾಲು ಕೊಡುತ್ತೆ ಸರ್ ಒಂದು ಸೂಲಿಗೆ. ಇದರಲ್ಲಿ ಹಾಲಿನ ಶೇಕಡ ಸರ್ 6ರಿಂದ 7ರಷ್ಟು ಜಿಡ್ಡಿನ ಅಂಶ ಇರುತ್ತದೆ ಸರ್. ಹೌದು ಸರ್. ಸರ್ ಧಾರವಾಡ ಯೂನಿವರ್ಸಿಟಿ ಸರ್, ಡೈರಿ ಡಿಪಾರ್ಟ್ಮೆಂಟ್ ಸರ್. ಹೌದು ಸರ್. ಇದು ಮುರ್ರಾ ಅಂತ ಸರ್ ತಳಿ, ಮುರ್ರಾ ಸರ್. ಇದು ಪಂಜಾಬು, ಹರಿಯಾಣ, ಡೆಲ್ಲಿ ಸರ್. ಇದು ಭಾರ ಮತ್ತು ತೂಕ ಮೂಲ ಸರ್. ಇದರ ದೇಹ ತೂಕ 500ರಿಂದ ಅಬೋವ್ ಇರುತ್ತೆ ಸರ್ kg. ಇದು ಎಮ್ಮೆ ಬಂದು ಇಳುವರಿ ಸರ್ ಅದರದ್ದು 2000ರಿಂದ 2500 ಸರ್ kg ಲೀಟ್ರ್ ಸರ್. kg ಬರುತ್ತೆ ಸರ್. ಇದು ಹಾಲಿನ ಕೊಬ್ಬಿನ ಅಂಶ ಇದು 7% ಇರುತ್ತೆ ಸರ್, ಅಷ್ಟೇ ಸರ್. ಇದು ಹೌದು ಸರ್. ಈಗ ತಗೊಳ್ಳೋದಾದ್ರೆ ನಿಮ್ಮ ಯೂನಿವರ್ಸಿಟಿಯಿಂದ ಕೊಡ್ತಾರಾ ಇದನ್ನು ಖರೀದಿ? ಸರ್ ಅದನ್ನು ಆಕ್ಷನ್ ಒಳಗೆ ಮಾಡ್ತಾರೆ ಸರ್. ಆಕ್ಷನ್ ಒಳಗೆ ತೊಗೋಬೋದು ಸರ್. ಮತ್ತು ಸರ್ ರೇಟ್ ಅದು ಗೌರ್ಮೆಂಟ್ ರೇಟ್ ಏನಿರ್ತೈತೆ ಅದ್ರ ಮೇಲೆ ಡಿಪೆಂಡ್ ಸರ್, ಅವ್ರ ಮೇಲೆ. ಅಂಜಾದು ಒಂದು 60ರಿಂದ 80,000 ಅಬೋವ್ ಇರುತ್ತೆ ಸರ್. ಹೌದು ಸರ್. ಸರ್ ಇದು ಧಾರವಾಡಿ ಸರ್. ಇದು ಕೋಣ ಸರ್. ಹೌದು ಸರ್. ಇದು ಧಾರವಾಡಿ ಸರ್. ಇದು ಕೋಣ ಸರ್. ಇದು ಇಲ್ಲೇ ಸರ್. ಹೌದು ಸರ್. ಹೌದು ಸರ್. ಇದರ ಓಲೆ ಸಾಲ ಎಮ್ಮೆ ಅಂತ ಕರೀತಾರೆ ಸರ್, ಮುಂಡ್ರಿಗಿ ಎಮ್ಮೆ ಅಂತಲೂ ಕರೀತಾರೆ ಸರ್. ಇದರ ತೂಕ 400 ಅಬೋವ್ ಇರುತ್ತೆ ಸರ್ kg. ಹ್ಞೂ ಸರ್. ಕೋಣದ್ದು 475 ಇದೆ ಸರ್. ಅದು ಎಮ್ಮೆ ಸರ್. ಹಾಂ ಸರ್. 972ರಿಂದ ಸರ್ ಲೀಟ್ರ್ ಅಬೋವ್ ಜಾಸ್ತಿ ಆಗುತ್ತೆ ಸರ್ ಒಂದು ಸೂಲಿಗೆ. ಹ್ಞೂ ಸರ್. ಮೊದಲ ಹೆರಿಗೆ ಸಮಯದಲ್ಲಿ 25 ತಿಂಗಳಷ್ಟೇ ಇದು ಮಾಡುತ್ತೆ ಸರ್ ವಯಸ್ಸು. ಹಾಂ ಸರ್. ಹೌದು ಸರ್. ಹೌದು ಸರ್. ಕೊಬ್ಬಿನಾಂಶ ಇದು 6.9ರಿಂದ 7 ಇರುತ್ತೆ ಸರ್. ಇದು ಸೂರ್ತಿ ಅಂತಂದೇಳಿ ಸರ್. ಹೌದು ಸರ್. ಇದೇನು ವಿಶೇಷ ಸರ್? ಸರ್ ಇದು ಗುಜರಾತ್ ಮತ್ತು ಕೈರಾ ಮತ್ತು ವಡೋದರ ಅಂತ ಹೇಳಿ ಸರ್. ಇದು ಮೂಲ ಸ್ಥಾನ ಸರ್. ಅದು ಹೌದು ಸರ್. ಇದು ಕೋಣವು ಸರಾಸರಿ 499 kg ತೂಕ ಹೊಂದಿರುತ್ತೆ ಸರ್. ಇದರ ಸರಾಸರಿ 1600ರಿಂದ 1800ವರೆಗೆ ಲೀಟರ್ ಇರ್ತದೆ ಸರ್, ಹಾಲು ಕೊಡುತ್ತೆ ಸರ್. ಹೌದಲ್ಲ, ಇದು ಸುರ್ತಿನೇ ಸರ್. ಹೌದು ಸರ್. ಇದು ಹಾಲಿನ ಕೊಬ್ಬಿನ ಅಂಶ 8ರಿಂದ 12% ಇರುತ್ತೆ ಸರ್ ಅದು. ಹ್ಞೂ ಸರ್.
ಸರ್ ಇದು ನೀಲಿ ರಾವಿ ತಳಿ ಅಂತ ಹೇಳಿ ಸರ್. ಇದು ದಿನಕ್ಕೆ 10ರಿಂದ 16 ಲೀಟ್ರ್ ಹಾಲು ಕೊಡುತ್ತೆ ಸರ್. 10ರಿಂದ 16 ಲೀಟ್ರು? ಹೌದು ಸರ್. ಇದು 400 ವಾತಾವರಣಕ್ಕೆ ಹೊಂದ್ಕೊಳ್ತದೆ? ಹಾಂ, ಹೊಂದ್ಕೊಳ್ಳುತ್ತೆ ಸರ್. ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಳುತ್ತೆ ಸರ್. 400ರಿಂದ 500 kg ಬರುತ್ತೆ ಸರ್ ಇದು. 400-500? ಹಾಂ, ಹೌದು ಸರ್. ನೆಕ್ಸ್ಟ್ ಕೊನೆಯದು ಒಂದಿದೆ ನೋಡ್ರಿ ಸರ್, ಅದು ನೀಲಿ ರವಿ ಸರ್. ಅದು ನೀಲಿ ರವಿ ಸರ್. ಅದು ಕೊಬ್ಬಿನಾಂಶನ 6.8ಇಂದ 7% ಇರುತ್ತೆ ಸರ್. ಹಾಲಿನ ಈರುಳ್ಳಿ 305 ದಿನದ ಸರ್. 2247 ಅಬೌವ್ ಕೊಡುತ್ತೆ ಸರ್. ಹೌದು ಸರ್. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಡೈರಿ ಫಾರ್ಮಿನ ಎಮ್ಮೆ ಮತ್ತು ಕೋಣಗಳು ಸರ್. ಹೌದು, ಇವು ಮಾರಾಟಕ್ಕೆ ಲಭ್ಯ ಇಲ್ಲ ಸರ್. ಇವು ಎಕ್ಸಿಬಿಷನ್ಗೆ ಅಷ್ಟೇ ಸರ್. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದು ಸರ್. ಇವು ಡೈರಿ ಡಿಪಾರ್ಟ್ಮೆಂಟ್. ಎಲ್ಲಿ ತೊಗೋಬೋದು ಸರ್ ಇವು ಈ ಜಾತಿ ತಳಿ ಎಮ್ಮಿಗೊಟ್ಟುಗಳನ್ನು ಯಾವ ಜಾಗದಲ್ಲಿ ಸಿಗ್ತಾವ್ರಿ ಇವು? ಡೈರಿ ಡಿಪಾರ್ಟ್ಮೆಂಟ್ನಲ್ಲಿ ಚೆಕ್ ಕೇಳಿ ನೋಡ್ಬೋದು ನೀವು. ಹಾಂ, ಹೌದ್ರಾ? ಹಾಂ ಸರ್, ಡೈರಿ ಡಿಪಾರ್ಟ್ಮೆಂಟ್ಲಿ ಕೇಳಿ ನೋಡ್ರಿ ಸರ್. ಅವರು ಇದು ಮಾಡ್ತಾರೆ ಸರ್. ಅಲ್ಲ, ಇವ್ರ ಬೆಲೆ ಎಷ್ಟಾಗ್ಬೋದು ರೀ? ಅದು ಮಾತ್ರ ಅಂದಾಜು 1 ಮೇಲೆ 1 ಲಕ್ಷ ಮ್ಯಾಗ ಎಷ್ಟು ಸರ್. ಸರ್, ಇದು ನಿಮಗೆ ಬಂದ್ಬಿಟ್ಟು 10ರಿಂದ 16 ಲೀಟ್ರ್ ಹಾಲು ಕೊಡುತ್ತೆ ಸರ್. 10ರಿಂದ 14 ಲೀಟ್ರ್. ಹಾಂ ಹಾಂ ಹಾಂ. ನೀವು ಎಲ್ಲ ವಾತಾವರಣಕ್ಕೆ ಹೊಂದ್ಕೊಂಡು ಸರ್. ಹೌದಾ? ಹೌದು ನಿಮ್ದು? ನಮ್ದು ಹ್ಯಾಡ್ಲ ಹಡಗಲಿ ತಾಲೂಕು ವಿಜಯನಗರ. ವಿಜಯನಗರದಿಂದ ಬಂದ್ರ? ಹಾಂ, ಇವತ್ತೇ ಬಂದ್ರೆ ನಿನ್ನೆ ಬಂದಿದ್ರಿ? ಇವತ್ತು ಬಂದವ್ರಿ. ಪ್ರತಿ ವರ್ಷ ಬರ್ತೀರಿ? ಹಾಂ, ಪ್ರತಿ ವರ್ಷ ಬರ್ತಾವ. ನೋಡ್ತೀರಿ, ಏನೇನು ತೊಗೊಂಡು ಹೋಗ್ತೀರಿ, ಏನೇನು ಮಾಹಿತಿ ಎಲ್ಲ ಪಡಿತೀರಿ? ನಾವೆಲ್ಲ ನೋಡ್ಕೊಂಡು ಹೋಗ್ತೀವ್ರಿ. ದನ, ಕರು, ಇಂಜನ್, ಟ್ಯಾಕ್ಟ್ರಿ ಸಾಮಾನ ಎಲ್ಲ ಇತ್ಯಾದಿ ಮುಂತಾದ ಯಂತ್ರ ಉಪಕರಣ ಎಲ್ಲ ನೋಡ್ತಾವೆ. ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷನೂ ಬರ್ತಾವೆ ಸರ್. ಇವತ್ತು ನಮ್ಮೂರದ ಒಂದು 50 ಜನ ಬಂದಾರ ಸರ್. ಜನ ಬಂದಿದ್ದೇವೆ ನಾವು. 50 ಜನ ಬಂದಿರಿ? ಜನ ಬಂದಾವೆ ಸರ್. ನಾವು 3 TT, 2 ಕ್ರಷರ್, 4 ಕಾರ್, ಒಂದು 50 ಜನ ಬಂದಿದ್ದೇವೆ ಸರ್. ನಾವು ಹೂವಿನಡಗಲಿ ತಾಲೂಕು ಎರಡ ಗ್ರಾಮದಿಂದ ಬಂದಿದ್ದೇವೆ. ಕೃಷಿ ಮೇಳಕ್ಕೆ ಬಂದಿದ್ದೇವೆ. ನಾವು ಎಲ್ಲ ಅನುಭವ ತಗೋಬೇಕು. ಪ್ರತಿ ವರ್ಷನೂ ಬರ್ತಿದ್ದೇವೆ ನಾವು. ಸೊ ಹಾಗೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಮುದೋಳ್ ನಾಯಿಗಳನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಹಾಗೆ ಈ ವರ್ಷವೂ ಸಹ ಬೇರೆ ಬೇರೆ ಮುದೋಳ್ನ ಒಂದು ಬ್ರೀಡ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದನ್ನು ನೋಡ್ಬೋದು. ನಾವು ಲೋಕೇಶ್ ಅಂತ ಸರ, ತಿಮ್ಮಾಪುರ ಸ್ವಾನದಿಂದ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿರೋ ಧಾರವಾಡಕ್ಕೆ. ಪ್ರತಿ ವರ್ಷ ನೀವು ಈ ಮುದೋಳ್ ನಾಯಿಗಳನ್ನು ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಇಡ್ತೀರಿ? ಹಾಂ ಸರ್. ಪ್ರದರ್ಶನಕ್ಕಷ್ಟೇ ಇದೆಯಾ ಅಥವಾ ಮಾರಾಟಕ್ಕೂ ಇದೆಯಾ ಸರ್? ಪ್ರದರ್ಶನಕ್ಕೆ ಅಷ್ಟೇ ಇದೆ ಸರ್. ಮರಿ ಬೇಕಾದ್ರೆ ಅಲ್ಲಿ ತಿಮ್ಮಾಪುರಕ್ಕೆ ಬರ್ಬೇಕು ಸರ್. ತಿಮ್ಮಾಪುರಕ್ಕೆ ಬರ್ಬೋದು? ಹ್ಞೂ ಸರ್. ತಿಮ್ಮಾಪುರ ಧಾರವಾಡದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 100 ಕಿಲೋಮೀಟರ್ ಆಗುತ್ತೆ ಸರ್. 100 ಕಿಲೋಮೀಟರ್ ಆಗ್ತದೆ. ಹೌದು ಸರ್. ತಿಮ್ಮಾಪುರದಲ್ಲಿ ಫಾರ್ಮ್ ಇದೆ ಇಲ್ಲಿ? ಹಾಂ, ತಿಮ್ಮಾಪುರದಲ್ಲಿ ಮಾಡ್ತೀರಾ? ಬ್ರೀಡಿಂಗ್ ಮಾಡ್ತೀರಾ? ಹಾಂ, ಬ್ರೀಡಿಂಗ್ ಮಾಡ್ತೀವಿ ಸರ್. ಬ್ರೀಡಿಂಗ್ ಮಾಡ್ತೀವಿ. ಇದ್ರದ್ದು ವಿಶೇಷ ಅಂದ್ರೆ ಸರ, ಇದು ಹೊಲ ಕಾಯಕ್ಕೆ ಭಾರಿ ಫೇಮಸ್ ರೀ. ಮನೆ ಕಾಯ್ತೈತೆ ರೀ. ಮುಂದೆ ಕಿವಿ ಭಾಳ ಶಾರ್ಪ್ ರೀ. ಇದ್ರು ಹಂಟಿಂಗ್ ಡಾಗ್ ಸರ್. ಇದು ಶಿಕಾರಿ ಆಡೋಕ್ಕೂ ಬರ್ತೈತೆ ರೀ. ಆರ್ಮಿಯಲ್ಲೂ ತೊಗೊಂಡಿದ್ದಾರೆ? ಹಾಂ, ಆರ್ಮಿಯಲ್ಲಿ ತೊಗೊಂಡಾರ ಸರ. ಒಳ್ಳೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೋಗ್ಯಾವ್ರಿ. ಒಳ್ಳೆ ನೆವನಿಯವ್ರು ಹೋದಾರ ರೀ. ಒಳ್ಳೆ ಏರ್ಪೋರ್ಟ್ನವರು ಹೋದಾರ ಸರ್. ಇಲ್ಲಿಂದ ಹೋಗಿದ್ದಾರೆ ತಿಮ್ಮಾಪುರ? ಹಾಂ, ತಿಮ್ಮಾಪುರಕ್ಕೆ ಬಂದ ಹೋದಾರ ಸರ್. ಹೌದು. ಬೇರೆ ಬೇರೆ ಕಲರ್ ಇದಾವಲ್ಲ ಸರ್? ಕಲರ್ ಅಂದ್ರೆ ಬೇರೆ ಬೇರೆ ಜಾತಿ ಇದ್ರೊಳಗೆ? ಇಲ್ಲ ಸರ್, ಮುದೋಳ ಒಳಗೆ ಒಂದು 5-6 ಕಲರ್ ಬರ್ತಾವೆ ಸರ್. ಒಂದು ಈ ಟೈಪ್ ಕಲರ್ ಬರ್ತೈತೆ ರೀ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿ. ಒಂದು ಪೂರ ಬ್ಲ್ಯಾಕ್ ಬರ್ತೈತೆ ಸರ್. ಒಂದು ಬ್ರೌನ್ ವೈಟ್ ಪ್ಯಾಚ್ ಬರ್ತೈತೆ ರೀ, ವೈಟ್ ಸರ. ಈ ಥರ ಕಲರ್ಸ್ ಬರ್ತಾವೆ ಸರ್. ಇದು 45 ದಿವಸದ ಮರಿ ಕೊಡ್ತೀವಿ ಸರ್ ನಾವು. ಒಂದು ಮರಿಗೆ 12,500 ರೂಪಾಯಿ ಸರ್. 45 ಮರಿಗೆ 12,500 ಸರ್. ಎಲ್ಲ ವಾತಾವರಣದಲ್ಲಿ ಹೊಂದ್ಕೊಳ್ತದೆ ಸರ್? ಹಾಂ, ಎಲ್ಲ ವಾತಾವರಣದಾಗೂ ಹೊಂದ್ಕೋತೈತೆ ಸರ್. ಮುಂದೆ ಇದ್ರದ್ದು ಮೇಂಟೆನೆನ್ಸ್ ಭಾರಿ ಚೀಪ್ ಸರ್. ನಾರ್ಮಲ್ ನಾವು ಏನು ಊಟ ಮಾಡ್ತೀವಿ ಅದನ್ನು ಮಾಡ್ತೈತಿ. ಬ್ರೀಡಿಂಗ್ ಮಾಡಿದ್ದು ಇದಾವೆ ಸರ್. ಇದು ಬ್ರೀಡ್ ಮಾಡೀವ್ರಿ. ಒಳ್ಳೆ ಇದು ಬ್ರೀಡ್ ಮಾಡೀವ್ರಿ. ಇದು 14 ಮರಿ ಹಾಕಿತ್ತು ಸರ್. 14 ಮರಿ ಹಾಕಿದೆ? ಹಾಂ ಸರ್. ಓಕೆ. ಎಷ್ಟು ವಯಸ್ಸು ಸರ್ ಇದಕ್ಕೆ? ಇದು 2 ವರ್ಷ ಸರ್. 2 ವರ್ಷದ? ಹೌದು. 4 ದಿನ ಇರ್ತದೆ ಸರ್? ಹಾಂ, 4 ದಿನ ಇರ್ತದೆ ಸರ್. ಇದು 33 ಇಂಚ್ ಹೈಟ್ ಬರುತ್ತೆ ಸರ್. 33 ಇಂಚ್ ಹೈಟ್ ಬರ್ತದೆ? ನಿಯತ್ತಾಗಿರ್ತದೆ? ಹಾಂ, ನಿಯತ್ತಾಗಿದೆ ಸರ್. ರಾಜ ಮಹಾರಾಜ ಕಾಲದಲ್ಲಿ ಯೂಸ್ ಮಾಡ್ತಾರೆ ಅಂದ್ಕೊಂಡು ನಾವು ಓದಿದ್ದೇವೆ. ಹೌದು ಸರ್. ಸರ್, ಇದು ಎಲ್ಲಿಂದ ತಂದಿರಿ? ನಮ್ದು ಹೆಸರುಘಟ್ಟ ಫಾರ್ಮ್ ಇದೆ, ಅಲ್ಲಿಂದ ತಂದವ್ರಿ. ಈಗ ಪಶುಪಾಲನಾ ಇಲಾಖೆಯಿಂದ ಹಂದಿ ತಳಿ ಸಂವರ್ಧನಾ ಕೇಂದ್ರ ತೇಗೂರಿಂದ ಇದನ್ನು ತೊಗೊಂಡು ಬಂದಿರಿ. ಎಷ್ಟು ಹಂದಿಗಳನ್ನು ತಂದಿರಿ ಸರ್? ಇಲ್ಲಿ 4 ಹಂದಿಗಳು ಇದಾವೆ. 4 ಇದು ತಿನ್ಲಿಕ್ಕೆ ಬಳಸ್ತಾರೆ ಸರ್. ಮಾಂಸಕ್ಕಾಗಿ ಬಳಸ್ತಾರೆ. ಬಿಳಿ ಹಂದಿ ಮತ್ತೆ ಅದು ಕರಿ ಹಂದಿ ಇದೆಯಲ್ಲ, ಏನು ವಿಶೇಷ ಅದ್ರದ್ದು? ಇದು ಬಿಳಿ ಹಂದಿ ಯಾರ್ಕ್ಷೈರ್. ಯಾರ್ಕ್ಷೈರ್ ಅದು? ಹಾಂ, ಅದು ಕರಿ ಸ್ವಲ್ಪ ಕೆಂದುಗಣ್ಣ ಇರ್ತಲ್ಲ, ಅದು ಡ್ಯೂರಾನ್. ಇಲ್ಲಿ ನಮ್ಮ ದೇಶದ ತಳಿಗಳೇ ಸರ್ ಇವು? ಇಲ್ಲ, ವಿದೇಶಿ ತಳಿಗಳು. ವಿದೇಶಿ ತಳಿಗಳು. ಇದನ್ನು ಮಾರಾಟ ಮಾಡ್ತೀರಾ? ಮಾರಾಟ ಮರಿ ಮಾಡ್ತೀವಿ. ಮರಿ ಮಾಡ್ತೀರಿ? ಎಷ್ಟು ಮರಿ ಆಗ್ತಾವ ಅಂತ ಕೇಳ್ತಾ ಇದ್ರು ರೈತರು ಯಾರು?
13, 14 ಒಂದು ವರ್ಷದಲ್ಲಿ 13 ಒಂದೊಂದು 3 ತಿಂಗಳ 3 ವಾರ 3 ದಿವಸಕ್ಕೆ ಹಾಕ್ತೇನೆ ರೀ. ಇದು ಮಾಂಸಕ್ಕಾಗಿ ಬಳಸ್ತಾರೆ ಜಾಸ್ತಿ. ಹಾಂ ಮೋಸಕ್ಕಾಗಿ. ಹೆಂಗೆ ಮಾಂಸ ಕೆಜಿ ಹೇಗೆ ಇಲ್ಲಿ ಮಾರಾಟ ಆಗ್ತದೆ ಜಾಸ್ತಿ? ಹಾಂ ಆಗುತ್ತೆ ರೀ. ನಾವು ಮರಿ ಮಾಡಿ ರೈತರಿಗೆ ಕೊಡ್ತೇವೆ, ರೈತರ ಮಾರ್ಕೆಟಿಗೆ ಸಪ್ಲೈ ಮಾಡ್ತೀವಿ. ಮಾರ್ಕೆಟಿಗೆ ಸಪ್ಲೈ ಮಾಡ್ತಾರೆ. ಎಷ್ಟು ಕೆಜಿ ತೂಕದಿದೆ ಸರ್ ಇದು? ಇದು 250 ಹಿಂಗಿದೆ ಸರ್, 50 kg ಮೇಲಿದೆ ಸರ್. 250 ಕೆಜಿ ಬರ್ತದೆ. ಹಾಂ ಸರ್, 300, 300, 200 ಮಟ್ಟ ಆಗುತ್ತೆ ಸರ್. ಸೊ ಅಲ್ಲಿ ನಿಮ್ಮ ಫಾರ್ಮಲ್ಲಿ ಎಷ್ಟು ಹಂದಿಗಳಿದ್ದಾವೆ? ನಮ್ಮಲ್ಲಿ ಸುಮಾರು ಒಂದು 30 ಇರ್ಬೋದು ಸರ್. ಮರಿ ಏನು ಫುಡ್ ಏನು ಸರ್ ಇದಕ್ಕೆ? ನಮ್ದು ಫೀಡ್ ಬರುತ್ತೆ ಸರ್, ಫೀಡ್ ಹಾಕಿ ಫೀಡ್ ಹಾಕ್ತೀರಿ. ಆ ರೈತರು ತೊಗೊಂಡ್ರೆ ಅದನ್ನು ಹೇಗೆ ಸಾಕಬೇಕು? ಅವ್ರು ಹೋಟೆಲ್ ವೇಸ್ಟೇಜ್ ಮತ್ತು ಹೋಟೆಲ್ ವೇಸ್ಟೇಜ್ ಇರುತ್ತಲ್ಲ ಅದನ್ನ ಹಾಕೋದು ಸರ್. ಅದು ಆಟೋಮೆಟಿಕ್ ನೀರು ಕುಡಿತಾವೆ ಸರ್. ಆಟೋಮೆಟಿಕ್ ಆಗಿ ಅವೇ ನೀರು ಕುಡಿತಾವೆ. ಹಾಂ, ನಿಪ್ಪಲ್ ಸಿಸ್ಟಮ್. ಇದೆಷ್ಟು ವರ್ಷದ ಸರ್ ಇವೆಲ್ಲ? ಇವು 2 ವರ್ಷ 2.5 ವರ್ಷ ಮಟ್ಟ ಆಗುತ್ತೆ ಸರ್. 2 ವರ್ಷಕ್ಕೆ ಇಷ್ಟು ಬೆಳೀತಾವೆ. ಹಾಂ ಸರ್. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ಮೇಳದಲ್ಲಿ ವಿವಿಧ ಹೋರಿಗಳ ಜಾನುವಾರುಗಳ ಪ್ರದರ್ಶನವನ್ನು ಇಲ್ಲಿ ಇಡಲಾಗಿದೆ. ಸೊ ಇದು ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಜನ ಇಲ್ಲಿ ಬಂದು ಈ ಬೇರೆ ಬೇರೆ ಜಾತಿಯ ಹೋರಿಗಳನ್ನು ನೋಡಿ ಕಣ್ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಸರಿಂದ ಬೆಳ್ಳಿಯಪ್ಪ ಸರಿಂದ ಪಡೆಯೋಣ. ಇವರು ಪಶುಸಂಗೋಪನಾ ಇಲಾಖೆಯ ಕ್ಷೇತ್ರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಫೀಲ್ಡ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದೊಂದೇ ಹೋರಿಗಳ ಕುರಿತು ಮಾಹಿತಿಯನ್ನು ಇವರಿಂದ ಪಡಿತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ಬೆಳ್ಳಪ್ಪ ಎನ್ ಎಂದ್ರಿಗೆ ಅಂತ ಹೇಳಿ ಸರ್. ಕೃಷಿ ವಿಶ್ವವಿದ್ಯಾಲಯದ ಡೈರಿ ವಿಭಾಗದಲ್ಲಿ ಫೀಲ್ಡ್ ಅಸಿಸ್ಟೆಂಟ್ ಕೆಲಸ ಮಾಡ್ತೀವಿ ಸರ್. ಇದು ಸರ್ ಪಾರ್ಕರ್ ಅಂತ ಹೇಳಿ. ಥಾರ್ ಪಾರ್ಕರ್ ಇದು? ಹೌದು ಸರ್. ಪಾಕಿಸ್ತಾನದ ಆಗ್ನೇಯ ಸಿಂಧನ ಪಾರ್ಕರ್ ಸರ್. ಇದು ವೈಟ್ ಸಿಂಧಿ ಮತ್ತು ಗ್ರೇ ಸಿಂಧಿ ಅಂತ ಬರ್ತದೆ ಸರ್. ಬಿಳಿ ಮತ್ತು ತಿಳಿ ಬೂದು ಬಣ್ಣದ ಸರ್ ಇದು. ಹಾಂ ಸರ್. ಇದು ಮಧ್ಯಮ ಗಾತ್ರದ ಅಲ್ಲೇ ಇರುತ್ತೆ ಸರ್. ಇದು ನೋಡ್ರಿ. ಹೌದು ಸರ್. ಹಂಗಾಗಿ ಅದಕ್ಕೆ ಸ್ವಲ್ಪ ಇದು ಸರ್ ಥಾರ್ ಪಾರ್ಕರ್ ಸರ್. ಥಾರ್ ಪಾರ್ಕರ್. ಹೌದು ಸರ್. ಇದರ 305 ದಿನದ ಹಾಲು ಇಳುವರಿಯನ್ನು ಇಲ್ಲಿ ಕೊಡ್ತಿದ್ದಾರೆ ನೋಡ್ರಿ. 2,3.52 kg ಹಾಲನ್ನು ಇದು ಕೊಡ್ತದೆ. ಇದರ ಹೆರಿಗೆಯ ವಯಸ್ಸನ್ನು ಸಹ ಕೊಟ್ಟಿದ್ದಾರೆ ನೋಡ್ರಿ. 39ರಿಂದ 53 ತಿಂಗಳು ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದರ ಸರಾಸರಿ ಕೊಬ್ಬು 4.4% ಅಂತ ಕೊಟ್ಟಿದ್ದಾರೆ ಸರ್. ಹಾಗೆ ಇದಕ್ಕೆ ಬರೋಣ ಸರ್. ಇದು ಗಿರ್ ತಳಿ ಸರ್. ಗಿರ್ ತಳಿ. ಹೌದು ಸರ್. ಇದು ಗಿರ್ ಸರ್. ಇದು ಇದು ಗಿರು. ಇದು ಮೂಲ ಇದು ಸರ್ ಗುಜರಾತ್ ಸರ್. ಇದು ಗುಜರಾತ್. ಹೌದು ಸರ್. ಗುಜರಾತ್ ಸೌರಾಷ್ಟ್ರ ಬಳಿ ಗಿರ್ ಅರಣ್ಯ ಪ್ರದೇಶದ ಇವುಗಳ ಮೂಲ ಸ್ಥಾನ ಸರ್. ಹಾಂ ಸರ್. ಇದು ಸುರ್ತಿ ಮತ್ತು ಕಾಟೇವಾರಿ, ಗುಜರಾತಿ ಮತ್ತು ದೇವದಾಸ್ ಎಂದು ಕರೆಯಲಾಗುತ್ತೆ ಸರ್. ಇದರ ಗುಣಲಕ್ಷಣ ಸರ್, ಸರಾಸರಿ ಹಾಲು ಆಕಳದ್ದು ಬಂದ್ಬಿಟ್ಟು 1400 kg ಸರ್. ಇದು ಆಕಳ ತೂಕ 400 kg ಸರ್. ಓರಿ ತೂಕ 450 kg ಸರ್. ಇದು ಬಣ್ಣ ಮತ್ತು ಕೆಂಪು ಮಿಶ್ರಿತ ಕಂದು ಬಣ್ಣ ಇರುತ್ತೆ ಸರ್. ಕೊಂಬು ದಪ್ಪವಾದ ಬಾಗಿರುತ್ತೆ ಸರ್. ಮುಖ ಸಬ್ಬ ಉಬ್ಬಿರುತ್ತೆ ಸರ್. ಅಗಲ ಹಣೆ ಇರುತ್ತೆ ಸರ್. ಹಂಗಾಗಿ ಶಕ್ತಿಯುತ ಸರ್ ಕಾಲುಗಳು, ಬಲಿಷ್ಠ ಕಾಲುಗಳು. ಹೌದು ಸರ್. ಇದು ಸರ್ ಇದು ದೇವಣಿ ಸರ್. ಇದು ದೇವಣಿ. ಹೌದು ಸರ್. ಪರಿಚಿತವಾದ ಒಂದು ಹೋರಿ. ಕರ್ನಾಟಕದ ಬೀದರ್ ಸರ್, ನಮ್ಮಲ್ಲಿ ಯಾದಗಿರಿ ಜಿಲ್ಲೆ, ನಮ್ಮ ಕರ್ನಾಟಕ ಸರ್. ಹೌದು ಸರ್. ಮತ್ತು ಮಹಾರಾಷ್ಟ್ರದಾಗನೂ ಇರುತ್ತೆ ಸರ್, ಲಾತೂರ್ನಲ್ಲಿ. ಹೌದು ಸರ್. ಇದ್ರ ವಿಶೇಷತೆ ಸರ್, ಇದು ವಿಶೇಷತೆ ಇದು 3 ಬಣ್ಣ ಸರ್. ಇದು ಒನಿಯರ ಮುಖದ 2 ಬದಿಗಳಲ್ಲಿ ಸರ್. ಇದು 860 kg ಕೊಡುತ್ತೆ ಸರ್ ಹಾಲು ಒಂದು ಸೂಲಿಗೆ ಸರ್. ಒಂದು ಸೂಲಿಗೆ 860 kg ಸರ್. 60 kg ಕೊಡ್ತದೆ. ಹೌದು ಸರ್. ಸರಾಸರಿನ ಹಾಲಿನ ಕೊಬ್ಬು 4.3 ಇಂದ 5.3 ವರೆಗೆ ಇರುತ್ತೆ ಸರ್. ಇರ್ತದೆ. ಓಕೆ ಸರ್. ಇದು ಸರ್ ಇದು HF ಕ್ರಾಸ್ ಸರ್. ಇದು ಕ್ರಾಸ್ ಮಾಡಿದ್ದು, ಬ್ರೀಡ್ ಮಾಡಿದ್ದು, ಕ್ರಾಸ್ ಬ್ರೀಡ್ ಸರ್. HF ಕ್ರಾಸ್ ಸರ್. ಇದು ಅದು ದೇವಣಿ ಮತ್ತು HF ಕ್ರಾಸ್ ಸರ್. ಅದು ದೇವಣಿ ಮತ್ತು HF ಕ್ರಾಸ್ ಸರ್. ಓಕೆ. ಕೃಷಿ ವಿಶ್ವವಿದ್ಯಾಲಯ ಸರ್ ಇವೆಲ್ಲ? ಎಲ್ಲ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಿದಂತ ಹಳ್ಳಿಕಾರ್ ತಳಿಗಳನ್ನ ನೋಡ್ಬೋದು ನಾವಿಲ್ಲಿ. ನೋಡಿ, ಹಳ್ಳಿಕಾರ್ ಮೈಸೂರು ಪ್ರಾಂತ್ಯ ಸರ್. ಮೈಸೂರು, ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತ್ಯದಲ್ಲಿ ಇದರ ಮೂಲ ಜನ್ಮಸ್ಥಾನ ಅಥವಾ ಅದು ಮೂಲ ಆದ್ರದ್ದು. 540 kg ಸರ್. ಇದು ಹಾಲು ಇಳುವರಿ ಸರ್. ಇದ್ರ ಹಾಲು ಇದು ಓರಿ ಸರ್. ಬಟ್ ಇವು ಇದ್ರ ಆಕಳದ ಅಂದ್ರೆ 540 kg ಇರುತ್ತೆ ಸರ್. ಸೊ ಹೂಡ್ಲಿಕ್ಕೆ ಬಳಸ್ತಾರ? ಹೂಡ್ಲಿಕ್ಕೆ ಬಳಸ್ತಾರೆ ಸರ್. ಬಳಸ್ತಾರೆ ಸರ್. ಇದು ಅದು ಹಳ್ಳಿಕಾರ್ ಸರ್. ಇದು ಹಳ್ಳಿಕಾರ್. ಹೌದು ಸರ್. ಹಳ್ಳಿಕಾರ್ ತುಂಬಾ ಫೇಮಸ್ ಕರ್ನಾಟಕದಲ್ಲಿ. ಕೊಂಬು ನೋಡಿ ಎಷ್ಟು ಚಂದ ಇದೆ. ಹೌದು ಸರ್. ಸೊ ಹಾಗೆ ಈ ಕಡೆ ಬಂದ್ರೆ
ಈ ರೀತಿ ಬೇರೆ ಬೇರೆ ಜಾತಿಯ ಹೋರಿಗಳನ್ನ ಇಲ್ಲಿ ಒಂದು ಸ್ವಲ್ಪ ಪ್ರದರ್ಶನಕ್ಕೆ ಡಿಫ್ರೆನ್ಸ್ ನೋಡ್ಬೋದು. ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಕಲರ್ ನೋಡಿ, ಸ್ವಲ್ಪ ಚುಕ್ಕೆ ಚುಕ್ಕೆ ಇದೆ. ಹೌದು ಸರ್, ನೋಡ್ರಿ ಬೇರೆ ಡಿಪಾರ್ಟ್ಮೆಂಟ್ ಸರ್. ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಿ, ಅಟ್ರಾಕ್ಟಿವ್ ಆಗಿದೆ. ಸ್ಟಾರ್ ಕಣಂಗ್ ಆಗ್ತಾ ಇದೆ. ಅದು ದೇವರ ಸೃಷ್ಟಿ ಸರ್, ದೇವರ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ ನಕ್ಷತ್ರ ಆಕಾರದಲ್ಲಿ ಇರೋದನ್ನ ನೋಡ್ಬೋದು. ಈ ಬಣ್ಣ ನೋಡ್ರಿ ಈ ರೀತಿ ಇದೆ. ಓಕೆ ಓಕೆ, ಇದು ಕಿಲಾರಿ ಸರ್, ಎತ್ತುಗಳ ಗುಣ ಕಿಲಾರಿ. ಹ್ಞೂ ಸರ್, ಅಂದ್ರೆ ವೈಟ್ ಒಳಗೆ ಬರ್ತದೆ ಸರ್. ವೈಟ್ ಒಳಗೆ ಬರ್ತದೆ. ಇವೆರಡು ಎತ್ತು ಸರ್, ಇವೆರಡು ಕಾರ್ಪರ್ಕರ್ ಸರ್. ಕಾರ್ಪರ್ಕರ್ ನೋಡಿ ಹೆಂಗಿದೆ. ವರಿದು ಅದೇ ಆ ವರಿದೆ, ಇದು ಎತ್ತು ಸರ್, ಎತ್ತಿದು. ಹಾಂ ಸರ್, ಎತ್ತುಗಳು ಹೆಂಗಿದಾವ ನೋಡ್ರಿ ಸರ್, ಹಾಂ ಸರ್. ತುಂಬಾ ಬಲಿಷ್ಠ ಇದೆ. ಕೋಡು ಹಂಗೆ ತುಂಬಾ ಅಟ್ರಾಕ್ಟಿವ್ ಇದೆ ನೋಡ್ರಿ, ಅಗ್ರೆಸಿವ್ ಅನ್ಸುತ್ತೆ ತುಂಬಾ. ಹೌದು ಸರ್, ಕಾರ್ಪರ್ಕರ್ ಸರ್ ತಳಿ. ನಿಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಳಸ್ತಿರದಾನ? ಬಳಸ್ತೀವಿ ಸರ್, ಉಳ್ಳಿಕ್ಕೆ ಬಳಸ್ತೀರಿ? ಉಳ್ಳಿಕ್ಕೆ ಬಳಸ್ತೀವಿ ಸರ್. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೊಲಗಳಿದಾವೆ. ಆ ಹೊಲಗಳ ಉಳುಮೆಯನ್ನ ಮಾಡ್ಲಿಕ್ಕೆ ಎಲ್ಲಾ ಜಾತಿಯ ಹೋರಿಗಳನ್ನ ಇಲ್ಲಿ ಬಳಸಲಾಗ್ತದೆ, ಹೌದಲ್ಲ ಸರ್? ಹೌದು. ಓಕೆ. ಹಾಗೆ ಇಲ್ಲಿ ಬಂದಾಗ ಅಂಬೆ ಮೆಡಿಕಲ್ ಏಜೆನ್ಸಿ ಅಂದ್ಕೊಂಡು ಒಂದು ಸ್ಟಾಲ್ ಅನ್ನು ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಇವರಿಂದ ಪಡೆಯೋಣ. ಸರ್, ತಮ್ಮ ಹೆಸರು? ನಮ್ದು ಹೆಸರು ಯಶಿ ಸರ್, ಅಂಬೆ ಮೆಡಿಕಲ್ಸ್ ಓನರ್ ಸರ್. ಇದೇನು ಸರ್? ಇದು ಹಾಲಿಂಡು ಮಷಿನ್ ಸರ್, ಮಿಲ್ಕಿಂಗ್ ಮಷಿನ್ ಹೇಳ್ತಾರಲ್ಲ, ಮಿಲ್ಕಿಂಗ್ ಪ್ರತಿ ವರ್ಷ ನೀವು ಬರ್ತೀರಿ? ಪ್ರತಿ ವರ್ಷ ನಮ್ದು ಇರೋದು ಸರ್. ಒಂದು ಮೋರ್ ದೆನ್ ಒಂದು 10 years ಇಂದ ನಮ್ದು ಇಲ್ಲಿದೆ ಸರ್ ಸ್ಟಾಲ್ಸು. ನಮ್ಮ ಶಾಪ್ ಇರೋದು ಒಂದು 30 to 40 years ಬಿಫೋರಿಂದ. ಎಲ್ಲಿ? ಹುಬ್ಳಿಯಲ್ಲಿ? ಇಲ್ಲೇ ಧಾರವಾಡದಲ್ಲಿ ಸರ್. ಧಾರವಾಡದಲ್ಲಿ ನಮ್ಮದು ಫೇಮಸ್ ಇದೆ ಸರ್ ಅಲ್ಲಿ. ಇದು ಮಿಲ್ಕಿಂಗ್ ಮಷಿನ್ ಸರ್, ಫುಲ್ ಫ್ಲೆಜ್ ಮಷಿನ್ ಅಂತೆ. ಅಂದ್ರೆ ಆಕಳಿಂದ, ಎಮ್ಮೆಯಿಂದ? ಇಲ್ಲ, ಆಕಳ ಓನ್ಲಿ. ಆಕಳ ಮಾತ್ರ? ಒಂದು ಹಸುವಿಂದ 30 ಹಸು ಮಟ ನಾವು ಹೆಂಗಾರು ಬೇಕಾದ್ರೆ ಇದು ಮಾಡ್ಕೋಬಹುದು. ಇದ್ರೊಳಗೂ ಒಂದು ಕ್ಯಾನ್ ಬರುತ್ತೆ ಮತ್ತು ಒಂದು ಸ್ಪ್ರೇಯಿಂಗ್ ಮಷಿನ್ ಬರ್ತೈತಿ. ಆಕಳಿಗೆ ತೊಳೆಯಾಕು ಮತ್ತು ಅಲ್ಲಿ ಏನು ಡಟಿ ಮಾಡಿರ್ತಾರಲ್ಲ, ಸಗಣಿ ಇದು ಮಾಡಿರ್ತಾರಲ್ಲ, ನಾವು ಅದನ್ನು ತೊಳೆಯಾಕ ಅನುಕೂಲ ಆಗೈತಿ. ಮತ್ತು ಒಂದು ಜನರೇಟರ್ ಬರ್ತೈತಿ ಅದಕ್ಕೆ. ಆ ಜನರೇಟರ್ ನಾವು ತೊಗೋಬಹುದಾಗೈತೆ. ಕರೆಂಟ್ ಮೇಲೂ ನಡಿಬಹುದು, ಜನರೇಟರ್ ಮೇಲೂ ಮಾಡ್ಕೋಬಹುದು. ಇದು ಮಲ್ಟಿಪರ್ಪಸ್ ಇದೆ? ಮಲ್ಟಿಪರ್ಪಸ್ ಇದೆ ಸರ್. ಎಷ್ಟು ಲೀಟರ್ ಇದೆ ಸರ್? ಇದು 20 ಲೀಟರ್ಸ್ ಕ್ಯಾನ್ ಇರುತ್ತೆ ಸರ್. ಮತ್ತೊಂದು ಹಸು ಅದು ಹಾಲು ಬಿಚ್ಚಿದಂತ ಆದ್ಮೇಲೆ 5 to 8 minutes ನಿಮ್ಗೆ ಹಿಡಿತೈತಿ. ಮತ್ತು ನೀವು ಆಫ್ಟರ್ ದ್ಯಾಟ್ ಆಲ್ಸೋ ನೀವು ಮಿಲ್ಕಿಂಗ್ ಬಿಟ್ಟರು ಅದು ಏನಾಗುದಿಲ್ಲ. ಒಂದು ಹಾಫ್ ಆನ್ ಅವರ್ ನೀವು ಬಿಟ್ಟರೆ ಅದ್ರ ಮೇಲೆ ಮಷೀನು ಏನು ತ್ರಾಸಿಲ್ಲ. ಅದು ಒಂದು ಕೈಂಡ್ ಆಫ್ ಒಂದು ಪ್ರೆಷರ್ ಮಾಡ್ದಂಗೆ ಮಾಡ್ತೈತೆ. ಸಣ್ಣ ರೈತರು ತೆಗೆದುಕೊಳ್ಬೋದಾ? ಸಣ್ಣ ರೈತರು ತಗೋಬಹುದು ಸರ್. ಇದನ್ನ ನ್ಯಾನೋ ಮಷೀನ್ ಅಂತ ಇರುತ್ತೆ. ಇದು ಸಣ್ಣ ರೈತರಿಗೆ? ಇದು ಸಣ್ಣ ರೈತ. ಇದಕ್ಕೆ ಎಷ್ಟು ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು? ಇದು 70,000 ಬೀಳುತ್ತೆ ಸರ್. 70,000. ಸಬ್ಸಿಡಿ? ಸಬ್ಸಿಡಿ ರೇಟ್ 15,000 ಆಗೈತೆ ಸರ್ ಮೈನಸ್. ಅಂದ್ರೆ ನಿಮ್ಗೆ 55,000 ಫುಲ್ ಫ್ಲೆಜ್ ಮಷೀನ್ ಬರುತ್ತೆ. ಇದು ಓನ್ಲಿ ಫಾರ್ ದಿಸ್ ಮಂತ್ ಅಷ್ಟೇ, ಫಾರ್ ಕೃಷಿ ಮೇಳ ಪರ್ಪಸ್. ಸರ್ವಿಸ್ ಗಿರ್ವಿಸ್ ನಾವು ಮಾಡ್ತೇವೆ ಸರ್. ನೀವೇ ಮಾಡ್ಕೊಡ್ತೀರಾ? 12 months ಮಟ್ಟ ನಮ್ದು ಸರ್ವಿಸ್ ಗ್ಯಾರಂಟಿ ಇರುತ್ತೆ. ಮತ್ತು 6 months ಮೋಟರ್ ಗ್ಯಾರಂಟಿ ಇರ್ತೈತೆ. ಮತ್ತು ಅಂಥದ್ದು ಏನು ಆದ್ರೂ ನಮಗೆ ಫೋನ್ ಮಾಡ್ರೆ ಇಮಿಡಿಯೇಟ್ಲಿ ಒಂದು ಡೇನಾಗ ನೀವು ಎಲ್ಲೂ ಇರಿದ್ರು, ನೀವು ಶಿರ್ಸಿ ಇರಲಿ, ಮೈಸೂರಲ್ಲಿ ಎಲ್ಲೂ ನಾವು ನಮ್ಮ ಸರ್ವಿಸ್ ಮ್ಯಾನ್ ಕಳಿಸ್ತೇವೆ ನಿಮಗೆ. ಓಕೆ. ಇದು ನ್ಯಾನೋ ಮಷಿನ್ ಸರ್. ಸಣ್ಣ ರೈತಿಗೆ 1 to 5 ಹಸು ಇರ್ತಾವಲ್ಲ ಸರ್, ಅವ್ರಿಗೂ ಭಾಳ ಅನುಕೂಲ. ಎಷ್ಟು ಹಸು ಇದ್ದಾಗ? ಅದು 1 to 30 ಸರ್. 1 to 30 ಹಸು ಇದ್ದಾಗ ನೋಡಿ, ಇದು 20 ಲೀಟರ್ ಸರ್, 20 ಲೀಟರ್ ಟ್ಯಾಂಕ್. ಅದು ಅದೇ ರೀತಿ ಇದು ಸೇಮ್ 20 ಲೀಟರ್ ಕ್ಯಾನ್ ಸರ್. ಇದು 25,000 rupees ಬೀಳುತ್ತೆ. 1 to 5 ಹಸು ಮಟ್ಟ ನಿಮ್ಗೆ ಏನು ಇರುತ್ತಲ್ಲ ಆರಾಮಾಗಿ ಮಾಡ್ಕೋಬಹುದು. ನಿಮ್ಗೆ ಇದು ಸಬ್ಸಿಡಿ ರೇಟ್ ಕೃಷಿ ಮೇಳ ಇದ್ದಂಗೆ 21,000 rupees ನಿಮ್ಗೆ ಸಿಗುತ್ತೆ ಸಬ್ಸಿಡಿ. ವಿಶೇಷವಾಗಿ ಫಾರ್ ಕೃಷಿ ಮೇಳ. ಇದು ಒಂದು ತಿಂಗಳಿಗೆ ಏನಿರುತ್ತಲ್ಲ, ಇದು 21,000 ಮಟನೇ ಸಿಗುತ್ತೆ. ನೀವು ಎಲ್ಲೆಲ್ಲಿ ಸಪ್ಲೈ ಕೊಡ್ತೀರಿ? ನಾವು ಎಲ್ಲಿ ಬೇಕಾದಲ್ಲ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತೇವೆ ಸರ್. ಸಪ್ಲೈ ಕೊಡ್ತೀರಿ? ನೀವೇ ಸಪ್ಲೈ ಕೊಡ್ತೀರಿ? ಸರ್ವಿಸ್ ಸರ್ವಿಸ್ ಎಲ್ಲ ನಿಮ್ದೇ? ಸರ್ವಿಸ್ ಎಲ್ಲ ನಮ್ದೇ. ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಇಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್. ಎಲ್ಲಿಂದ ಬರ್ತದೆ ಮ್ಯಾನುಫ್ಯಾಕ್ಚರ್? ಇದು ನಮ್ಮ ಚೆನ್ನೈ ಮತ್ತು ಮಹಾರಾಷ್ಟ್ರದಿಂದ ಬರ್ತದೆ. ಓಕೆ ಓಕೆ. ಮತ್ತು ನಮ್ಮ ಇವು ಕೌ ಮ್ಯಾಟ್ಸು ಸಿಗುತ್ತೆ. ಈಗ ಕೆತ್ತಿದೆ ಅದು ಮಾಡಿದೆ ಮನ್ಯಾಗ ಸರಿಯಾಗಿ ಇದಾಗುದಿಲ್ಲ. ಆ ಟೈಮಿಗೆ ಏನಾಗೈತೆ, ಅವು ಸ್ವಲ್ಪ ಅನ್ಈಸಿನೆಸ್ ಆಗತ್ತೆ. ಅವ್ರಿಗೆ ಹಾಲು ಪ್ರಮಾಣ ಕಡಿಮೆ ಕೊಡ್ತಾವು. ಅವು ಹ್ಯಾಪಿ ಇದ್ರೆ ಅವು ಸ್ವಲ್ಪ ಚೆನ್ನಾಗಿ ಹಾಲು ಉತ್ಪಾದನೆ ಕೊಡ್ತಾವೆ. ಈಗ ಮನುಷ್ಯನ ಹೆಂಗೆ ಹ್ಯಾಪಿ ಇರ್ತಾನೆ ಹಂಗೆ ಕೆಲಸ ಮಾಡ್ತಾನೆ. ಈಗ ಹಸು ಹೆಂಗೆ ಹ್ಯಾಪಿ ಇರ್ತೈತೆ ಹಂಗೆ ನಿಮ್ಮ ಮಿಲ್ಕಿಂಗ್ ಇನ್ಕ್ರೀಸ್ ಆಗುತ್ತೆ. ಅಂತ ಕೆಳಗಡೆ ಹಾಕೋದು? ಇದು ಕೆಳಗೆ ಹಾಕೋದು ಸರ್. ಒಂದು ಎಷ್ಟು ರೇಟಿಗೆ? ಒಂದು 2,200 ರೂಪಾಯಿ ಬೀಳುತ್ತೆ ಸರ್. ಒಂದಕ್ಕೆ 2,200 ರೂಪಾಯಿ. ಇದ್ರ ಮೇಲೆ ನಿಂತ್ಕೊಂಡಿರ್ತದೆ? ಅದ್ರ ಮೇಲೆ ನಿಂತ್ಕೊಂಡಿರ್ತದೆ. ಮಣ್ಣಿನ ಅಥವಾ ಸಿಮೆಂಟ್ ಇದ್ರ ಮೇಲೆ ನಿಲ್ಲೋ ಬರ್ಲಿಕ್ಕೆ ಇದ್ರ ಮೇಲೆ ನಿಂತ್ರ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಮಣ್ಣಿನ ಮೇಲೆ ಸ್ವಲ್ಪ ಹೊಲಸಾಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಯಾವಾಗ ಕೆತ್ತೈತಿ ಅದ್ರೂ ಸ್ವಲ್ಪ ಅದಕ್ಕೆ ಅನ್ಈಸಿನೆಸ್ ಆಗುತ್ತೆ. ಒಂದ್ಸತ ಮ್ಯಾಟ್ ಹಾಕಿಬಿಟ್ರೆ ಅದಕ್ಕೆ ಏನು ಕೆತ್ತೆ ಆಗೋದಿಲ್ಲ, ಅದು ಸ್ವಲ್ಪ ಹ್ಯಾಪಿ ಇರುತ್ತೆ. ಮತ್ತು ನಮ್ಮ ಮೇಂಟೆನೆನ್ಸು ಸ್ವಲ್ಪ ಇನ್ನೂ ಈಸಿ ಆಗುತ್ತೆ. ಓಕೆ ಸರ್, ನಮಸ್ಕಾರ. ಎಲ್ಲ ರೈತ ಬಂದರೆ ಕೃಷಿ ಮೇಳಕ್ಕೆ ಆಧಾರದ ಸುಸ್ವಾಗತ. ನಮ್ಮ ಕಂಪ್ನಿ ಹೆಸರು ಬಂದು ದುರ್ಗಾ ಫಾರ್ಮ್ ಆ್ಯಂಡ್ ಅಗ್ರೋ, ಪೋಸ್ಟ್ ಜಕ್ಬಾಳ್, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ. ಮೊಬೈಲ್ ನಂಬರ್ 9008778805. ನಮ್ಮ ಹತ್ರ ಇರೋದು ಸೋನಾಲಿ ಬ್ರೀಡು, DP ಕ್ರಾಸು, ಕಡಕ್ನಾಥು, ಅಸೀಲು, ಇನ್ನೂ ಮುಂತಾದ ಬ್ರೀಡ್ಗಳೆಲ್ಲ ಸಿಗ್ತಾವೆ. ಅದು ರೆಗ್ಯುಲರ್ ಆಗಿರೋದು ಸೋನಾಲಿ ಬಂದುಬಿಟ್ಟು ಇದು 4 ತಿಂಗಳ ಮರಿಗಳು. 4 ತಿಂಗಳ ಮರಿ ಬಂದುಬಿಟ್ಟು ಇದು ಹುಂಜ ಬಂದುಬಿಟ್ಟು
1 kg 700 600 ಈ ಥರ ಇದೆ. ಹ್ಯಾಟೆ ಬಂದುಬಿಟ್ಟು 1.1 1.2 ಇದೆ. ಇದ್ರದ್ದು ಒಂದು ದಿನದ ಮರಿನೂ ಸಿಗುತ್ತೆ, ಒಂದು ತಿಂಗಳ ಮರಿ ಕೂಡ ಸಿಗುತ್ತೆ. ಕರ್ನಾಟಕದಾದ್ಯಂತ ಎಲ್ಲ ಕಡೆ ಡೆಲಿವರಿ. ಹಾಂ ಸರ್, ಎಲ್ಲ ಸುವರ್ಣ ಸರ್. ಇದು ಒಂದು ದಿನದ ಮರಿ ಕೂಡ ನಾವು ಸಪ್ಲೈ ಕೊಡ್ತೀವಿ. ಒಂದು ತಿಂಗಳ ಮರಿ ಬೇಕಾದರೆ ಸಪ್ಲೈ ಕೊಡ್ತೀವಿ. ಒಂದು ದಿನದ ಮರಿ 28ರಿಂದ 32 ರೂಪಾಯಿವರೆಗೆ ಕೊಡ್ತೀವಿ. ಕ್ವಾಂಟಿಟಿ ಕ್ವಾಲಿಟಿ ಡಿಸ್ಟೆನ್ಸ್ ಆಫ್ ಡೆಲಿವರಿ, ಸೊ ಅದ್ರ ಮೇಲ್ಗಡೆ ರೇಟ್ ಆಗ್ತೈತಿ. ಮತ್ತು ಇದು ಒಂದು ತಿಂಗಳ ಮರಿ ಏನಾಗುತ್ತೆ ಅಂದರೆ ಡಿಪೆಂಡ್ ಆನ್ ಅದು ನಿಮಗೆ 70ರಿಂದ 80 ರೂಪಾಯಿಗೆ ಕರ್ನಾಟಕದಾದ್ಯಂತ ಒರಿಜಿನಲ್ ಪ್ಯೂರ್ ಸೋನಾಲಿನೇ ಮರಿ ಕೊಡೋದು. ನಾಟಿ ಕೋಳಿ ಕಣಂಗೆ ಆಗ್ತದಲ್ಲ ಸರ್, ಇದು ಪ್ಯೂರ್ ನಾಟಿ, ಬಟ್ ಇದು ಮರಿ ತೆಗಿಯಲ್ಲ ಅಷ್ಟೇ, ಮೊಟ್ಟೆ ಕೊಡುತ್ತೆ. ಇದು 180ರಿಂದ 220 ರೂಪಾಯಿ 20 ಪೀಸ್ವರೆಗೆ ಮೊಟ್ಟೆ ಕೊಡುತ್ತೆ ಸರ್ ವರ್ಷಕ್ಕೆ. ಒಳ್ಳೆ ಚೆನ್ನಾಗಿರುತ್ತೆ ಸರ್. ಇದು ನೋಡೋದಕ್ಕೆಲ್ಲ ಟೇಸ್ಟು ಮತ್ತು ಸೈಜು ಎಲ್ಲ ನಾಟಿ ಕೋಳಿ ಥರನೇ. ಇದನ್ನು ಫಾರ್ಮಲ್ಲಿ ಕೂಡ ಸಾಕ್ಬೋದು, ಹೊರಗಡೆ ಬಿಟ್ಟು ಕೂಡ ಸಾಕ್ಬೋದು. ಇಲ್ಲಿ ಡ್ಯುಯಲ್ ಪರ್ಪಸ್, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದುಬಿಟ್ಟು DP ಕ್ರಾಸ್ ಸರ್. ಇದು ರೆಗ್ಯುಲರ್ ಬ್ರೀಡಿಂಗ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾಗ ಜಾಸ್ತಿ ಓಡ್ತಾ ಇರೋದು ಇವಾಗಿದೆ. ಇದು 100 ಡೇಸ್ ಕೋಳಿ ಸರ್. ಇದು 3 ತಿಂಗಳು 10 ದಿನ ಆಗಿದೆ. ಆಲ್ರೆಡಿ ಹುಂಜ ಬಂದುಬಿಟ್ಟು 2 kg 700 800 ಇದೆ, 3 kgವರೆಗೆ ಹೋಗಿದೆ. ಹ್ಯಾಟೆ ಬಂದುಬಿಟ್ಟು 1 kg 600 1.5 kg ಈ ಥರ ಇದೆ. ಇದು ಬಂದುಬಿಟ್ಟು 4 kg ಫೀಡ್ ತಿಂದರೆ 1.3 to 4 ಎವರೇಜ್ ಬರುತ್ತೆ ಸರ್. ಇದು ಒಂದು ದಿನದ ಮರಿ ಬಂದುಬಿಟ್ಟು 25ರಿಂದ 30 ರೂಪಾಯಿವರೆಗೆ ಬೀಳುತ್ತೆ. ಒಂದು ತಿಂಗಳದ್ದು 60 ರೂಪಾಯಿಂದ 80 ರೂಪಾಯಿವರೆಗೆ ಇದು ವಿತ್ ಡೆಲಿವರಿ ಮರಿ ರೇಟ್ ಸಿಗುತ್ತೆ ಒಂದು ತಿಂಗಳದ್ದು. ಇದು ಮೊಟ್ಟೆ ಇದು 160ರಿಂದ 220ವರೆಗೂ ಮೊಟ್ಟೆ ಕೊಡುತ್ತೆ. ಇದು ಹುಂಜ ಇಲ್ಲಾಂದ್ರೂ ಮೊಟ್ಟೆ ಕೊಡುತ್ತೆ. ಅದು ಬರೀ ಹ್ಯಾಟೆ ಮೊಟ್ಟೆ ಕೊಡುತ್ತೆ ಸರ್. ಇದು ಹುಂಜ ಕ್ರಾಸಿಂಗ್ ಆಗಿಲ್ಲ ಅಂದರೂ ಕೂಡ ಮೊಟ್ಟೆ ಕೊಡುತ್ತೆ. ಸುಮಾರು ಈಗ ಬೆಂಗಳೂರು ಸುತ್ತಮುತ್ತ ನಾನು ಕಂಪ್ನಿಗಳಿಗೆಲ್ಲ ಮೊಟ್ಟೆ ಕೊಡ್ತಾರೆ, ಆರ್ಗಾನಿಕ್ ಮೊಟ್ಟೆ. ಅವರಿಗೆ ಸುಮಾರು ನಾನು ಈಗ ಕೋಳಿಗಳನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಬೇರೆ ಬೇರೆ ಕಂಪ್ನಿಗಳಿಗೆ ಆ ಕಡೆ ಎಲ್ಲ ಮೊಟ್ಟೆಗಳನ್ನ ಕೊಡ್ತಿದ್ದಾರೆ. ಒಳ್ಳೆ ಆರ್ಗಾನಿಕ್ ಮೊಟ್ಟೆ, ಚೆನ್ನಾಗೆಲ್ಲ ವಿಟಾಮಿನ್ ಎಲ್ಲ ಚೆನ್ನಾಗಿರ್ತದೆ. ಮೊಟ್ಟೆ ಕೊಡುತ್ತೆ, ಬಟ್ ಆ ಮೊಟ್ಟೆಯಿಂದ ಮರಿ ತೆಗಿಯೋದಕ್ಕೆ ಬರಲ್ಲ ಸರ್. ಅದೇ ರೀತಿಯಾಗಿ ಕಡಕ್ನಾಥ್ ಒಂದು ಬ್ರೀಡ್ ಇದೆ ನಮ್ಮದು. ಕಡಕ್ನಾಥ್ ಇದು ಇವಾಗ ಮುಂಚೆ ಒನ್ಸ್ ಅಪಾನ್ ಟೈಮ್ ಎಲ್ಲ ಮಾರ್ಕೆಟಲ್ಲಿ ಒಳ್ಳೆ ರೇಟು ಡಿಮ್ಯಾಂಡೇಬಲ್ ಕೋಳಿ, ಬಟ್ ಇವಾಗ ಅಷ್ಟೇನು ಮಾರ್ಕೆಟಿಂಗ್ ಇಲ್ಲ ಸರ್ ಈಗ. ಬಟ್ ಒಳ್ಳೆ ಹೈ ವಿಟಮಿನ್ನು ಪ್ರೋಟೀನು ಚೆನ್ನಾಗಿರುವಂಥ ಕೋಳಿ ಇದು. ಇದು ಮರಿ ಬೇಕಂದ್ರೆ ಮರಿ ಸಿಗುತ್ತೆ. ಒಂದು 35ರಿಂದ 40 ರೂಪಾಯಿಗೆಲ್ಲ ರೈತರಿಗೆ ನಾವು ಮನೆ ಬಾಗಿಲಿಗೆ ಮರಿಗಳನ್ನ ತಲುಪಿಸೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮತ್ತು ಒಂದು ತಿಂಗಳದ್ದು ಬೇಕಂದರೆ ಒಂದು 80ರಿಂದ 120 ರೂಪಾಯಿವರೆಗೆ ಒಂದು ತಿಂಗಳ ಮರಿಗಳನ್ನ ಕೂಡ ನಾವು ಕೊಡೋ ಪ್ಲ್ಯಾನ್ಗಳನ್ನ ಮಾಡ್ತಾಯಿದ್ದೀವಿ ಸರ್. ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಸರ್, ಅಷ್ಟೇನು ಜಾಸ್ತಿ ಇರೋಲ್ಲ. ಸ್ವಲ್ಪ ಒಂದು ತಿಂಗಳವರೆಗೆ ಸ್ವಲ್ಪ CRD ಜಾಸ್ತಿ ಬರ್ತೈತೆ ರೀ ಈ ಕೋಳಿಗೆ. ಅದನ್ನೊಂದು ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇನ್ ಕೇಸ್ ಅದು ಬೇಗ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮರಿಗಳು ಕಣ್ಣ ದಪ್ಪ ಬರೋದು, ಕ್ರೋಸಿ ಕಾಕ್ಸಿ ಡಿಸೀಸ್ ಎಲ್ಲ ಜಾಸ್ತಿ ಬರ್ತೈತಿ. ಸೊ ಅದಕ್ಕೆಲ್ಲ ಮೆಡಿಸಿನ್ ನಾವು ಮಾಡಲೇಬೇಕಾಗ್ತೈತೆ ರೀ. ಒಂದು ಗುಣಗಳು ಒಂದು ಮಾಂಸ ಅಂತ ಹೇಳ್ತಾರೆ. ಆಯುರ್ವೇದಿಕ್ ಹೌದು ಸರ್. ಇದಕ್ಕೆ ಮಾಂಸ ಮಾತ್ರ ಇದು ಬ್ಲ್ಯಾಕ್ ಕಲರ್ ಮಾಂಸ ಬರುತ್ತೆ. ಮೊಟ್ಟೆ ಏನು ಬ್ಲ್ಯಾಕ್ ಬರಲ್ಲ ಸರ್. ಇದು ಮೊಟ್ಟೆ ಬರೋದು ವೈಟ್ ಕಲರೇ, ಸೇಮ್ ನಮ್ಮ ರೆಗ್ಯುಲರ್ ಮೊಟ್ಟೆ ಹೆಂಗೆ ಬರ್ತೈತೆ ಹಂಗೆ ರೀ. ಸ್ವಲ್ಪ ಕ್ರೀಮ್ ಕಲರ್ ಒಳಗಡೆ ಬರ್ತೈತೆ ರೀ. ಮಾಂಸ ಮಾತ್ರ ಬ್ಲ್ಯಾಕ್ ಬರ್ತೈತೆ ರೀ. ರಕ್ತ ಮಾತ್ರ ಫುಲ್ ಬ್ಲ್ಯಾಕ್ ಬರಲ್ಲ, ರೆಡ್ಡಿ ಒಳಗೆ ಫುಲ್ಲು ಶೇಡ್ಸ್ ಫುಲ್ ಬ್ಲ್ಯಾಕ್ ಟೈಪ್ ರೆಡ್ ಬರ್ತೈತೆ ರೀ. ಇದು ಸ್ವಲ್ಪ ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 150ರಿಂದ 180 190ವರೆಗೆ ಮೊಟ್ಟೆ ಕೊಡ್ಬೋದು ಸರ್. ಜಲ್ದಿ ಇದ್ದರೆ 200ವರೆಗೂ ಕೊಡುತ್ತೆ ಸರ್. ಇದು DP ಕ್ರಾಸ್ ಬಂದು ಸರ್ ಇದು 180ರಿಂದ 220 240ವರೆಗೆ ಕೂಡ ಮೊಟ್ಟೆ ಕೊಟ್ಟಿದೆ ಸರ್. ಹುಂಜ ಇಲ್ಲ ಅಂದರೆ ಮೊಟ್ಟೆ ಗಾತ್ರ ಸುಮಾರು ಒಂದು 35ರಿಂದ 42 ಗ್ರಾಮ್ವರೆಗೆ ಮೊಟ್ಟೆ ಗಾತ್ರ ಇರುತ್ತೆ. ನಾಟಿ ಮೊಟ್ಟೆನೇ ಕಾಣುತ್ತೆ ಸರ್. ನಾಟಿ ಮೊಟ್ಟೆನೇ ಕಾಣುತ್ತೆ. ಆ ಥರ ಬಾಯ್ಲರ್ ಮೊಟ್ಟೆ ಗತೆ ಏನು ಕಾಣಲ್ಲ. ಇದು ಕಲರ್ ಬರ್ತೈತೆ, ವೈಟ್ ಏನು ಬರಲ್ಲ. ಅಂದರೆ ಇದು ಕ್ರೀಮ್ ಕಲರ್ ಒಳಗಡೆ ನಮ್ಮ ನಾಟಿ ಮೊಟ್ಟೆ ಬರುತ್ತಲ್ಲ ಆ ಥರ ಬರುತ್ತೆ. ಬ್ರೌನ್ ಕಲರ್ದು ಏನು ಬರಲ್ಲ. ನಾಟಿ ಮೊಟ್ಟೆಗೆ ಏನು ನಾವು ಈಗ ಹಳ್ಳಿ ನಾಟಿ ಮೊಟ್ಟೆ ಏನು ಇರುತ್ತಲ್ಲ ಸೇಮ್ ಕಲರಲ್ಲೇ ಬರುತ್ತೆ ಸರ್. ಇದು ಸರ್ ಇದು ಮೊಟ್ಟೆ ರೇಟ್ ಸರ್ ನೋಡಿ, ಈಗ ಮುಂಚೆ ಮಾರ್ಕೆಟ್ ಇತ್ತು ಸರ್, ಅವಾಗೆಲ್ಲ 25 30 50 ರೂಪಾಯಿ ಈ ಥರ ಎಲ್ಲ ಡಿಮ್ಯಾಂಡ್ ಇತ್ತು. ಬಟ್ ಇವಾಗ ಅಷ್ಟು ಇದ್ರದ್ದು ಸ್ವಲ್ಪ ಡಿಮ್ಯಾಂಡ್ನೆಸ್ ಕಡಿಮೆ ಆಗಿದೆ. ಸೊ ಹಿಂಗಾಗಿ ಇದು ಸ್ವಲ್ಪ ಇವಾಗಿನ ದಿನಗಳಲ್ಲಿ ಕಡಿಮೆ ಇದೆ ಸರ್ ಈಗ ಮಾರ್ಕೆಟಲ್ಲಿ. ಅದೇ ರೀತಿ ಇದು ಟರ್ಕಿ ಅಂತ ಒಂದು ಬ್ರೀಡ್ ಇದೆ. ಈ ಬ್ರೀಡ್ ಬಂದುಬಿಟ್ಟು ನಮ್ಮ ಕಡೆ ಎಲ್ಲ ಸೋಕಿಗೋಸ್ಕರ ಸಾಕ್ತಾರೆ. ಈ ಕಡೆ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಸೈಡೆಲ್ಲ ಸೋಕಿಗೋಸ್ಕರ ಮನೇಲಿ 5 10 ಮ್ಯಾಕ್ಸಿಮಮ್ ಅಷ್ಟೇ ರೀ, 1 2 ಎಲ್ಲ ಸಾಕ್ತಾರೆ. ಬಟ್ ಕೇರಳ, ತಮಿಳ್ನಾಡು ಈ ಕಡೆ ಎಲ್ಲ ಗೋವಾ ಸೈಡೆಲ್ಲ ಇದನ್ನು ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ ರೀ. ಇದ್ರ ಮೊಟ್ಟೆ ಕೂಡ ಯೂಸ್ ಮಾಡ್ತಾರೆ ರೀ. ಇದು ಕಡಿಮೆ ಕೊಬ್ಬಿನಾಂಶ ಇರುತ್ತೆ ಸರ್ ಇದರಲ್ಲಿ. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತೈತೆ ರೀ. ಮನೆ ಸುತ್ತಮುತ್ತ ಏನೋ ಹುಳು ಹಾವು ಈ ಥರ ಏನೋ ಬಂದರು, ನಾಯಿ ಬಂದರೂ ನಾಯಿ ಕೂಡ ಫೈಟ್ ಮಾಡುವಂಥ ಶಕ್ತಿ ಇದಕ್ಕಿರುತ್ತೆ ಸರ್. ಇದು ತುಂಬ ಬೆಳೆದ್ರೆ ಒಂದು 7ರಿಂದ 8 kg ಎಲ್ಲ ಬೆಳೆಯುತ್ತೆ. ಇದು ಆ್ಯಕ್ಚುಲಿ ನಮ್ಮ ಕಡೆ ಇರೋದು ಸ್ವಲ್ಪ ಮರಿ ಇದೆ ಸರ್. ಇದು 1.5 ತಿಂಗಳದ್ದು ಅಷ್ಟೇ. ಇದು ಸ್ವಲ್ಪ ದೊಡ್ಡದಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದು ಮೊಟ್ಟೆ ಇಡುತ್ತೆ ಸರ್. ಮೊಟ್ಟೆ ಇದು 60ರಿಂದ 80 ಮೊಟ್ಟೆ ಕೊಡ್ಬೋದು ಸರ್ ವರ್ಷಕ್ಕೆ.
ಮೊಟ್ಟೆ ರೇಟ್ 50 ರೂಪಾಯಿಗೆಲ್ಲ ತೊಗೋತಾರೆ ಸರ್. ಬಟ್ ಇದು ನಮ್ಮ ಕಡೆ ಅಷ್ಟು ಡಿಮ್ಯಾಂಡ್ ಇಲ್ಲ ಸರ್ ಕರ್ನಾಟಕದಲ್ಲಿ, ಬೇರೆ ಕಡೆ ಡಿಮ್ಯಾಂಡ್ ಇದೆ ಸರ್. ನಮ್ಮ ಕಡೆ ಸೋಕಿಗೋಸ್ಕರ ಜಾಸ್ತಿ ಸಾಕೋದು ಇದನ್ನು. ಹೌದು ಸರ್, ಹೌದು. ಅದೇ ರೀತಿಯಾಗಿ ಗಿನಿ ಫೋಲ್ ಅಂತ ಇದು ಇದು ಬಂದುಬಿಟ್ಟು ಗಿನಿ ಫೋಲ್ ಸರ್. ಇದು ಸುಮಾರು ಒಂದು 2ರಿಂದ 3 kgವರೆಗೆ ಗಾತ್ರ ಬೆಳೀತು ಸರ್. ಇದು ಒಂದು ಸುಮಾರು ಒಂದು 80ರಿಂದ 120 ಮೊಟ್ಟೆವರೆಗೆ ಕೊಡುತ್ತೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಬೇರೆ ಕಡೆ ಮೊಟ್ಟೆನೂ ತಿಂತಾರೆ, ಇದನ್ನು ಮಾಂಸನೂ ಉಪಯೋಗ ಮಾಡ್ತಾರೆ. ನಮ್ಮ ಕಡೆ ಸೋಕಿಗೋಸ್ಕರ ಸಾಕ್ತಾರೆ ಇದನ್ನು ಜಾಸ್ತಿ. ಬಟ್ ಇದು ಒಂದು ಲೈಕ್ ಸೆಕ್ಯೂರಿಟಿ ಗಾರ್ಡ್ ಥರನೇ. ಹಾಂ, ಇದು ಕೂಡ ಇದು ಸಣ್ಣ ಚಿಕ್ಕ ಮರಿ, ಹಾವು ಮರಿ ಎಲ್ಲ ಬಂದರೆ ಇದೆಲ್ಲ ಕಚ್ಚಿ ಸಾಯಿಸುತ್ತೆ ಸರ್ ಇದು. ಹೌದು. ಇದು ಒಂದು ಸ್ವಲ್ಪ ಸ್ಟ್ರಾಂಗ್. ಇದರ ಸೌಂಡೇ ಒಂಥರ ಡಿಫ್ರೆಂಟು. ಆ ಸೌಂಡ್ ಕೇಳಿದ್ರೆ ಬೇರೆ ಯಾವುದು ಪಕ್ಷಿ ಬರಲ್ಲ ಅಲ್ಲಿ. ಪಕ್ಷಿ ಆಗಲಿ ಪ್ರಾಣಿ ಯಾವುದೂ ಬರಲ್ಲ ಅಲ್ಲಿ. ಆ ಥರ ಆಗಿ ಒಂದು ಸೌಂಡ್ ಮಾಡಿ ಸರ್ ಇದು. ಮೊಟ್ಟೆ ಕೂಡ ಚೆನ್ನಾಗಿ ಕೊಡಿ ಸರ್ ಮೊಟ್ಟೆ. ಮೊಟ್ಟೆಗೆ ಅಂತ ಮಾಂಸ ಸರ್ ಈಗ ಇದರಲ್ಲೆಲ್ಲ ತಮಿಳ್ನಾಡ್ದವರೆಲ್ಲ ಬಂದು ಹೋಯ್ತಾರೆ ಜಾಸ್ತಿ ಸಾಕಿದರೆ. ಇದನ್ನೆಲ್ಲ ಟರ್ಕಿ ಬಂದುಬಿಟ್ಟು 200-250 ರೂಪಾಯಿ kg ಲೈವ್ ವೇಟ್ ಹೋಯ್ತಾರೆ ರೀ. ಇದು ಬಂದುಬಿಟ್ರೆ ಇದನ್ನು ಕೂಡ 180ರಿಂದ 200 ರೂಪಾಯಿ kg ಹಂಗೆ ತೂಕ ಹೋಯ್ತಾರೆ ಸರ್ ಇದನ್ನು. ಹೌದು ಸರ್, ಹೌದು. ಜಾಸ್ತಿ ಸಾಕಿದರೆ 1000 ಗಂಟೆ ಸಾಕಿದರೆ ಅದನ್ನು ಬಂದು ಹೋಯ್ತಾರೆ ಸರ್ ಅವರು. ನಮ್ಮ ಫಾರ್ಮ್ ಬಂದುಬಿಟ್ಟು ಇಲ್ಲಿ ಧಾರವಾಡದಲ್ಲಿ ಕೂಡ ಇದೆ, ಬೆಂಗಳೂರಲ್ಲಿ ಕೂಡ ಒಂದು ಫಾರ್ಮ್ ಇದೆ ಸರ್, ನೆಲಮಂಗಲದಲ್ಲಿ. ನಾಗಮಂಗಲದಲ್ಲಿ ಕೂಡ ಒಂದು ಫಾರ್ಮ್ ಮಾಡಿದ್ದೀವಿ ಇವಾಗ. ಆ ಕಡೆ ಜನಕ್ಕೆ ಆ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಿ ಹುಬ್ಳಿ ಹತ್ರ ಒಂದು ಜೈನ್ ಕಾಲೇಜ್ ಪಕ್ಕದಲ್ಲಿ ಒಂದು ಫಾರ್ಮ್ ಇದೆ ನಮ್ಮದು. ಅಲ್ಲಿ ಕೂಡ ಮರಿಗಳನ್ನ ಒಂದು ತಿಂಗಳು ಬೇಕಂದ್ರೆ ಅಲ್ಲಿ ಕೂಡ ಬೆಳೆಸ್ಕೊಡ್ತಾ ಇದ್ದೀವಿ. ಒಂದಿನದ ಮರಿ ಬೇಕಂತಂದರೆ ಇಲ್ಲಿ ನಮ್ಮ ಜಕ್ಬಾಳದಲ್ಲಿದೆ. ಪೋಸ್ಟ್ ಜಕ್ಬಾಳು, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ. ಅಲ್ಲಿ ಬಂದರೆ ನಮಗೆ ಎಲ್ಲ ಸಿಗುತ್ತೆ ಸರ್. ಇವ್ರಿಗೆ ರೈತರಿಗೆ ಏನು ಬೇಕೋ ಎಲ್ಲ ಮಾಹಿತಿ ಕೂಡ ಕೊಡ್ತೀವಿ. ಟ್ರೈನಿಂಗ್ ಬೇಕಂದ್ರೆ ಟ್ರೈನಿಂಗು ಕೊಡ್ತೀವಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ ಕೂಡ ಇವರು ಚೆಕ್ ಮಾಡ್ಬೋದು. www.durgafarm&agro.com ಅಲ್ಲಿ ಹೋದರೆ ಅಲ್ಲಿ ಡೀಟೇಲ್ಸ್ ಕೂಡ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ನಮ್ಮದು, ದುರ್ಗಾ ಫಾರ್ಮ್ ಅಂತ ಟೈಪ್ ಮಾಡಿದರೆ ನಮ್ಮ ಇನ್ಸ್ಟಾ ಕೂಡ ಬರುತ್ತೆ. ಅಲ್ಲಿ ಕೂಡ ಇವರು ಫಾಲೋ ಮಾಡ್ಬೋದು. ಅಲ್ಲಿ ಎಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ ಇವರಿಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧ್ಯಾನ್ ಫೌಂಡೇಶನ್ ಗೋವುಗಳನ್ನು ರಕ್ಷಿಸಿ ಮನುಕುಲವನ್ನು ಉಳಿಸಿ ಅಂದ್ಕೊಂಡು ಹಾಕಿದ್ರಲ್ಲ, ಏನಿದು? ಹೌದು ಸರ್, ಈಗ ಭೂಮಿ ಮೇಲೆ ಜಾಸ್ತಿ ಪಾಪ ಆಗ್ತಾಯಿದೆ. ಹೀಗಾಗಿ ಎಲ್ಲ ಜಲಪ್ರಳಯ ಹಾಗೂ ವಿಕೋಪಗಳು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಕಾರಣ ಏನಂತಂದರೆ ನಮ್ಮ ಭಾರತ ದೇಶ ಒಂದು ಆಧ್ಯಾತ್ಮಿಕ ದೇಶ. ಕಾರಣ ಏನಂತಂದರೆ ಗೋವುಗಳನ್ನು ರಕ್ಷಿಸೋದ್ರಿಂದ ನಾವು ಒಂದು ಈ ಎಲ್ಲ ವಿಕೋಪಗಳಿಂದ ದೂರಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಗೋವುಗಳನ್ನು ರಕ್ಷಿಸಿ ಮತ್ತು ಮನುಕುಲನ್ನು ಉಳಿಸಿ ಅನ್ನುವಂಥ ಸಂದೇಶವನ್ನು ಈ ಒಂದು ನಾವು ಕೃಷಿ ಮೇಳದಲ್ಲಿ, ಧಾರವಾಡ ಕೃಷಿ ಮೇಳದಲ್ಲಿ ಕೊಡ್ತಾ ಇದ್ದೇವೆ. ದೇಶಾದ್ಯಂತ ನಮ್ಮ ಸಂಸ್ಥೆಯ ಧ್ಯಾನ ಫೌಂಡೇಶನ್ ಸಂಸ್ಥೆಯ 48 ಗೋಶಾಲೆಗಳು ಮತ್ತು ಸುಮಾರು 70,000 ಗೋವುಗಳನ್ನು ನಾವಲ್ಲಿ ಸಾಕಿ ಕಾಪಾಡ್ತೇವೆ. ಇವು ಎಂಥ ಗೋಗಳು ಅಂದರೆ BSF ಯೋಧರು ರಕ್ಷಿಸಿ ತೊಗೊಂಬಂದಂತಹ ಗೋಶಾಲೆಗೆ ತೊಗೊಂಬಂದಂಥ ಗೋಗಳು. ಅಲ್ಲಿದ ನೋಡ್ರಿ BSF ನಮ್ಮ ಯೋಧರು ರಕ್ಷಿಸಿ ತೊಗೊಂಬಂದಂಥದ್ದು. ಇಲ್ಲಿ ನೋಡ್ರಿ ಈ ಒಂದು ಹೊಳೆಯಲ್ಲಿ ಇದಕ್ಕೆ ಬಾಂಗ್ಲಾದೇಶಕ್ಕೆ ಬಿಟ್ಟು ಇರ್ತಾರೆ. ಆ ಬಾಂಗ್ಲಾದೇಶದವರು ಈ ಹೊಳೆಯಲ್ಲಿ ಅಲ್ಲಿ ಕಳೆದಂಥ ಈ ದನಗಳನ್ನು ಅಲ್ಲಿ ಅವ್ರು ತೊಗೊಳ್ತಾರೆ. ಅದನ್ನು ರಕ್ಷಿಸಿ ತೊಗೊಂಬಂದಂಥದ್ದು. ಇಲ್ಲಿ ನೋಡ್ರಿ ಇಲ್ಲಿ ಟ್ರಕ್ಕಿನಲ್ಲಿ ದನಗಳನ್ನು ಈ ರೀತಿ ತೊಗೊಂಡು ಹೋಗ್ತಾರೆ. ಅಮಾನವೀಯವಾಗಿ ಅವನ್ನ ಇದನ್ನು ತುಂಬಿದಂಗೆ ತುಂಬ್ತಾರೆ. ಅವನು ತೊಗೊಂಬಂದಲ್ಲಿ ಕಸಾಯಖಾನೆಗೆ ಹೋಗ್ತಾರೆ. ಅಂಥದ್ದು ಗೋಗಳನ್ನು ರಕ್ಷಣೆ ಮಾಡಿ ತೊಗೊಂಡು ಬರುವಂತಹ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಮತ್ತು ರೈತರು ಕೊಟ್ಟಂತಹ ಗೋಗಳನ್ನು, ವಯಸ್ಸಾದ ಗೋಗಳು ಮತ್ತು ಹಾಲು ಕೊಡದಂಥ ಗೋವುಗಳು, ಅನಾರೋಗ್ಯ ಪೀಡಿತವಾದ ಗೋವುಗಳನ್ನು ನಮ್ಮ ಸಂಸ್ಥೆಯ ಒಂದಿಂದ ನಾವು ಇಲ್ಲಿ ಕಾಪಾಡ್ತೇವೆ. ಮತ್ತು ಅವಕ್ಕೆ ಚೆನ್ನಾಗಿ ಈ ಒಂದು ಆಹಾರವನ್ನು ಕೊಟ್ಟು, ಹಿಂಡಿ ಮತ್ತು ಆಹಾರವನ್ನು ಕೊಟ್ಟು ನಾವು ಕಾಪಾಡ್ತೇವೆ. ಇದು ಸುರಕ್ಷಿತ ಭಾವನೆಯಿಂದ ನಿಟ್ಟುಸಿರುತ್ತು ಬಿಡುತ್ತಿರುವಂಥ ಗೋವುಗಳ ಚಿತ್ರಣ ಇಲ್ಲಿದೆ. ದಾನಿಗಳು ನೀಡಿದ ಮೇವನ್ನು ಸೇವಿಸಿ ಆಶೀರ್ವಾದ ಮಾಡುತ್ತಿರುವ ಗೋವುಗಳ ಚಿತ್ರಣವನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಅನಾಥ ಗೋವುಗಳ ಶಾಲೆ, ಕರ್ನಾಟಕದಲ್ಲಿ 3 ಶಾಲೆಗಳಿದ್ದಾವೆ. ಟೋಟಲ್ ಭಾರತದಲ್ಲಿ 48 ಗೋಶಾಲೆಗಳು, ಕರ್ನಾಟಕದಲ್ಲಿ 3 ಶಾಲೆಗಳು, ಹುಬ್ಬಳ್ಳಿಯಲ್ಲಿ ಒಂದು ಗೋಶಾಲೆ ಇದೆ. ಇದು ಗೋಶಾಲೆಯಲ್ಲಿ ಸುಮಾರು 180 ಗೋವುಗಳನ್ನು ನಾವಿಲ್ಲಿ ಕಾಪಾಡ್ತೇವೆ. ಒಟ್ಟಿನಲ್ಲಿ ಸಂದೇಶ ಏನಂದರೆ ಪ್ರತಿಯೊಬ್ಬರು ನಾವು ಗೋವುಗಳನ್ನು, ಎತ್ತನ್ನು ಕಸಾಯಖಾನೆಗೆ ಕೊಡದೇ ಕಾಪಾಡಬೇಕನ್ನುವಂಥ ಸಂದೇಶವನ್ನು ಈ ಮೂಲಕ ನಾವು ತಮ್ಮಲ್ಲಿ ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. ಭಾಳಷ್ಟು ರೈತರು ವಯಸ್ಸಾದ ಅಥವಾ ಹಾಲು ಕೊಡದಂಥ ಗೋವುಗಳನ್ನು ಕಸಾಯಿಖಾನೆಗೆ ಮಾರ್ತಾ ಇದ್ದಾರೆ. ಅದು ಅನಿವಾರ್ಯ ಕೂಡ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವುಗಳನ್ನು ಕೊಂಡ್ಕೊಳ್ತೀರಾ ನೀವು? ನಾವು ಕೊಂಡ್ಕೊಡೋದಲ್ರಿ, ನಾವು ಅವರೇ ಪುಕಟಾಗಿ ತಂದು ಕೊಟ್ಟರೆ ನಾವು ಪುಕಟವಾಗಿ ಕೊನೆ ಉಸಿರುವರೆಗೆ ಸಾಕ್ತೇವೆ. ಅದರಿಂದ ಯಾವುದೇ ಲಾಭವನ್ನು ನಾವು ಬಯಸೋದಿಲ್ಲ. ಮತ್ತು ನಮ್ಮಲ್ಲಿ ಇರುವಂಥ ಗೋವುಗಳು ಯಾವುವು, ಗೋವಾಗಲಿ ಎತ್ತಾಗಲಿ ಕರುಗಳಾಗಲಿ ಯಾವ ಹಾಲನ್ನು ಕೊಡೋದಿಲ್ಲ. ಅದರಿಂದ ಯಾವುದೇ ನಾವು ಉತ್ಪಾದನೆಯನ್ನು ಮಾಡೋದಿಲ್ಲ.
ಓನ್ಲಿ ಮಾನವೀಯತೆ ದೃಷ್ಟಿಯಿಂದ ನಾವು ಅವನ್ನ ಸಾಕ್ತಾ ಇದ್ದೇವೆ. ಈ ಕೆಲವು ರೈತರಿಗೆ ಗೋವುಗಳು ಬೇಕಾಗಿರ್ತವೆ, ಸಾಕ್ಲಿಕ್ಕೆ ಏನಾದ್ರು ಕೊಡ್ತೀರಾ, ಮಾರ್ತೀರಾ ಏನಾದ್ರು? ಆ ರೀತಿ ನಾವು ಮಾಡಲಿಕ್ಕೆ ಮಾಡೋದಿಲ್ಲ. ನಾವು ನಿಸ್ವಾರ್ಥ ಭಾವನೆಯಿಂದ ಅವನು ಕೊನೆ ಉಸಿರಿನವರೆಗೆ ಸಾಕ್ತೀವಿ ಅಷ್ಟೇ. ಗೋಶಾಲೆನ ನೋಡ್ಕೊಳ್ಳಿಕ್ಕೆ ಸುಮಾರು ಖರ್ಚಾಗ್ತದೆ, ಅದನ್ನು ಹೇಗೆ ನಿಭಾಯಿಸ್ತೀರಿ? ಅದು ನಿಮ್ಮಂತಹ ಎಲ್ಲ ಒಂದು ಗೋ ಭಕ್ತರು ಕೊಟ್ಟಂತಹ ದಾನದಿಂದ ಅವರು ಕೊಟ್ಟಂಥ ಮೇವು, ಹೊಟ್ಟು, ಹಿಂಡಿ ಈ ರೀತಿ ಕೊಟ್ಟಂಥ ಆಹಾರ ಧಾನ್ಯಗಳ ಮುಖಾಂತರ ನಾವು ಅವನ್ನ ಜೊತೆಗೆ ಹಣವನ್ನು ಸಹಿತ ಆ ಹಣದಿಂದ ಕೆಲವೊಂದಿಷ್ಟು ಮಂದಿ ನಾವಲ್ಲಿ ಗೋಪಾಲಕರನ್ನ ಇಟ್ಕೊಂಡಿದ್ದೇವೆ. ಅವರಿಗೆ ನಾವು ದುಡ್ಡು ಕೊಡಬೇಕಾಗ್ತದೆ, ಖರ್ಚಿರ್ತದೆ, ಶೆಡ್ ಮಾಡಲಿಕ್ಕೆ ದುಡ್ಡು ಬೇಕಾಗ್ತದೆ. ಹೀಗಾಗಿ ಅವ್ರು ಕೊಟ್ಟಂಥದ್ದು ಹಣದಿಂದ ನಾವು ಇದನ್ನು ಸೇವೆ ಮಾಡ್ತಾಯಿದ್ದೇವೆ. ಭಾಳಷ್ಟು ರೈತರು ಈಗ ಮುದುಕಾಗಿರ್ತದೆ, ವಯಸ್ಸಾಗಿರ್ತದೆ ದನಗಳು, ಅವುಗಳನ್ನು ಮಾರ್ತಾರೆ. ಅಂದರೆ ಉಪಯೋಗ ತೆಗೆದುಕೊಂಡು ಬೇಡದಿದ್ದಾಗ ಅದನ್ನು ಮಾರಿಬಿಡ್ತಾರೆ. ಅವ್ರಿಗೇನು ಹೇಳಲಿಕ್ಕೆ ಬಯಸ್ತಾರೆ? ಅವ್ರಿಗೇನಂದರೆ ಅವರಲ್ಲಿ ವಿನಂತಿ ಏನಪ್ಪ ಅಂದರೆ, ಈಗ ಹೇಗೆ ನಮ್ಮ ತಂದೆ ತಾಯಿಗಳನ್ನು ಕೊನೆಯ ಉಸಿರಿನವರೆಗೂ ನಾವು ಕಾಪಾಡ್ತೇವೆ, ವಯಸ್ಸಾದ ನಂತರ ಅವರಿಂದ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ನಾವೇನು ತಿಳ್ಕೊಬಾರ್ದು. ಅದೇ ರೀತಿ ಈ ಒಂದು ಗೋವುಗಳನ್ನು ಸಹಿತ ನಮ್ಮ ತಾಯಿ ಸಮಾನ, ಗೋ ಮಾತೆ ಅಂತ ಕರಿತೇವೆ. ಮತ್ತು ನಂದಿ ಬಸವಣ್ಣ ನಮ್ಮ ತಂದೆ ಅಂತ ತಿಳ್ಕೊಂಡು ಕರಿತೇವೆ. ಅದಕ್ಕೋಸ್ಕರ ನಮ್ಮ ಪರಮೇಶ್ವರನ ಒಂದು ವಾಹನವಾದಂಥ ನಂದಿ ಹಾಗೂ ಗೋಮಾತೆಯನ್ನು ಪ್ರೀತಿ ಮಾಡುತ್ತಿರುವಂತಹ ಕೃಷ್ಣನ ಒಂದು ಸಂದೇಶ ಇಡೀ ಜಗತ್ತಿಗೆ ಅದು ಗೊತ್ತಿದೆ. ಅದೇ ರೀತಿ ನಾವೆಲ್ಲರೂ ಅದನ್ನು ಕೊನೆ ಉಸಿರಿನವರೆಗೂ ನಾವು ಕಾಪಾಡೋದು. ಇದರಿಂದ ನಮ್ಮ ಒಂದು ಪೂರ್ವ ಕರ್ಮವನ್ನು ಕಳ್ಕೊಂಡಂಗೆ ಆಗ್ತದೆ, ಒಳ್ಳೆಯ ಕರ್ಮವನ್ನು ಸಂಪಾದಿಸಿದಂಗೆ ಆಗ್ತದೆ ಅಂತ ಹೇಳ್ತಾ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂತಂದರೆ, ಎಲ್ಲರೂ ಗೋವುಗಳನ್ನು ಮತ್ತು ಎತ್ತುಗಳನ್ನು ವಯಸ್ಸಾದ ನಂತರ ನೀವು ಕಸಾಯಿಖಾನೆಗೆ ಕೊಡಬೇಡ್ರಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲರೂ ಒಂದು ಪುಣ್ಯ ಗಳಿಸ್ರಿ ಅಂತ ತಿಳ್ಕೊಂಡು ಈ ಮೂಲಕ ಹೇಳಬಯಸ್ತೇವೆ.